ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮುಂಜಾನೆ ಮುನ್ನೋಟ. ನಾನು ಅಶ್ವದವಿತ್, ನನ್ನ ಜೊತೆ ನನ್ನ ಕೊಲೀಗ್ ಶ್ರೀಲಕ್ಷ್ಮಿ ಅಭಿಜಿತ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ದಿವಿತ್. ಎಸ್, ನೋಡಿ, ಒಂದು ಕಡೆ ಪ್ರತಿಭಟನೆಗಳು ದೇಶದಾದ್ಯಂತ ನಡೀತಾ ಇವೆ. ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಆದರೆ ರಿಪಬ್ಲಿಕ್ ಕನ್ನಡ ಅಥವಾ ಇನ್ನಿತರ ಮಾಧ್ಯಮಗಳು ಖಂಡಿತವಾಗ್ಲೂ ವಿದ್ಯಾರ್ಥಿಗಳ ಪರ, ನೊಂದ ವಿದ್ಯಾರ್ಥಿಗಳ ಪರ. ಆಯ್ತಾ? ಇಲ್ಲಿ ಏನಾಗಿದೆ ಅನ್ಯಾಯ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅಕ್ರಮ ಆಗಿದೆ, ಅದಕ್ಕೆ ನ್ಯಾಯ ಸಿಗಲೇಬೇಕು. ಮುಂದಿನ ದಿನಗಳಲ್ಲಿ ಅದು ನಡಿಬಾರ್ದು. ಆದರೆ ಪ್ರತಿಭಟನೆ ಹಾದಿ ಅದೇ ಟ್ರ್ಯಾಕಲ್ಲಿ ಹೋಗ್ತಾ ಇದೆಯಾ ಅಥವಾ ಹಳಿ ತಪ್ಪಿ ಬೇರೆ ಕಡೆ ಹೋಗ್ತಾ ಇದೆಯಾ ಅನ್ನೋದೇ ಪ್ರಶ್ನೆ. ಮೊನ್ನೆ ಎಲ್ಲ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಒಂದಷ್ಟು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಆದಂಥ ಒಂದಷ್ಟು ವಿಷಲ್ಸ್ಗಳನ್ನ ನೋಡಿದ್ವಿ. ನಿಮಗೆ 1 ರಿಂದ 10 ವಿಷಲ್ಸ್ ತನಕ ಆ್ಯಕ್ಚುಲಿ ಮೊದಲಿಗೆ ಏನಾಯಿತು ಆಮೇಲೆ ಏನಾಯಿತು ಅಂತೆಲ್ಲ ತೋರಿಸ್ತಾ ಇದ್ವಿ. ಈಗ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಒಂದು ಪೋಸ್ಟರ್ ನೂರಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಳಿ ತಪ್ಪಿದ ನೀಟ್ ಹೋರಾಟ, ಮತ್ತಷ್ಟು ವಿಡಿಯೋ ಸಾಕ್ಷ್ಯ. ಆಗ್ತಿದೆಯಾ ಪ್ರತಿಭಟನೆಯ ಸ್ವಾತಂತ್ರ್ಯದ ದುರ್ಬಳಕೆ? ಪ್ರತಿಭಟನೆಯ ನೆಪದಲ್ಲಿ ದೇಶದ್ರೋಹಿಗಳ ಪರ ಪೋಸ್ಟರ್. ಉಮರ್ ಖಲೀದ್ ಶಾರ್ಜಿಲ್ ಪರ ಪೋಸ್ಟರ್ ಪ್ರದರ್ಶನ. ನೀಟ್ ಪರೀಕ್ಷೆಗೂ ದೇಶದ್ರೋಹಿಗಳಿಗೂ ಎಲ್ಲಿಯ ಸಂಬಂಧ? ಒಂದೇ ಪ್ರಶ್ನೆ. ನೀಟ್ ಅಕ್ರಮಕ್ಕೂ ದೇಶದ್ರೋಹಿಗಳಿಗೂ ಎತ್ತಣದಿಂದ ಎತ್ತಣ ಸಂಬಂಧ. ನೀಟ್ ನೆಪದಲ್ಲಿ ನಡೀತಿದ್ಯಾ ಬೇರೆಯದ್ದೇ ಮಹಾಸಂಚು ಅನ್ನುವಂಥ ಪ್ರಶ್ನೆಗಳು ಈಗ ನಿರ್ಮಾಣ ಆಗ್ತಾ ಇದೆ. ನೋಡಿ, ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಅದೇ ಸ್ಥಳದಲ್ಲಿ ನಾವಿದ್ವಿ. ಕಂಪ್ಲೀಟ್ ಆ್ಯಕ್ಚುಲಿ ಏನಾಯಿತು ಅಂತ ವಿವರವಾಗಿ ನಾವು ನಿಮ್ಮ ಹತ್ರ ಈಗ ನೆಕ್ಸ್ಟ್ ಮಿನಿಟ್ಸಲ್ಲಿ ನಾವು ನಿಮ್ಮ ಹತ್ರ ಹೇಳ್ಕೊಂತ ಹೋಗ್ತೀವಿ. ಅಲ್ಲಿ ಗಮನಿಸ್ತಾ ಇದ್ದೀರಿ, ನೀಟ್ಗೂ ದೇಶದ್ರೋಹಿಗಳಿಗೂ ಏನು ಸಂಬಂಧ? ಉಮರ್ ಖಲೀದ್ ಜಿಂದಾಬಾದ್ ಅಂತ ಹಾಕ್ಕೊಂಡಿದ್ದಾರೆ, ಶಾರ್ಜಿಲ್ ಇಮಾಮ್ ಜಿಂದಾಬಾದ್ ಅಂತ ಹಾಕ್ಕೊಂಡಿದ್ದಾರೆ. ಉಕಟ್ಲೆ ಬೆಂಗಳೂರು ಪೊಲೀಸ್ ಅಂತ. ಬೆಂಗಳೂರು ಪೊಲೀಸ್ನವರು ಏನು ಕಿತ್ಕೊಳ್ತೀರಾ ಅಂತ ಈ ರೀತಿಯಾದಂಥ ಪೋಸ್ಟರ್ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗುತ್ತೆ. ಶ್ರೀಲಕ್ಷ್ಮಿ, ಇದರಲ್ಲಿ ಅವರೇ ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಎಲ್ಲ ಸೆಲ್ಫ್ ಎಕ್ಸ್ಪೋಸಿಂಗ್ ಆಗಿದೆ. ಹೊಸದಾಗಿ ನಾವು ದೃಶ್ಯಗಳೇ ಎಲ್ಲವನ್ನು ಹೇಳ್ತೇವೆ. ಮತ್ತೆ ನಿನ್ನೆ ನಾವೀಗಾಗಲೇ ಹೇಳಿದಾಗೆ ದಿವಿತ್ ಮತ್ತೆ ನಮ್ಮ ಇನ್ನೋರ್ವ ರಿಪೋರ್ಟರ್ಸ್, ನಮ್ಮ ಪ್ರತಿನಿಧಿಗಳು ಅಲ್ಲಿ ಹೋದಾಗ ಏನೇನು ಆಯಿತು ಅನ್ನೋದನ್ನ ನಾವು ಲೈವ್ ಟೆಲಿಕಾಸ್ಟ್ ಮಾಡಿದ್ದೀವಿ. ಉಮರ್ ಖಾಲಿದ್ ಬೋರ್ಡ್ ಹಿಡ್ಕೊಂಡಿದ್ದನ್ನ ದಿವಿತ್ ಫಸ್ಟ್ ನೋಡ್ಬಿಟ್ಟು ಇದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅಷ್ಟೊಂದು ಘೇರವ್ ಹಾಕಿರೋದು ಇದೆಲ್ಲವೂ ನಡೀತು. ಸೊ ನಮ್ಮ ಪ್ರಶ್ನೆ, ನೀವೇ ಕಣ್ಣಾರೆ ನೋಡ್ತಾ ಇರೋ ಹಾಗೆ ಈ ನೀಟ್ ಅಕ್ರಮದ ವಿರುದ್ಧ ಶುರುವಾಗಿರ್ತಕ್ಕಂಥ ಪ್ರತಿಭಟನೆ ಎಲ್ಲೆಲ್ಲಿ ಹೋಗಿದೆ, ಎಷ್ಟು ವಿಚಿತ್ರವಾಗಿ ದಾರಿ ತಪ್ಪಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಗಳನ್ನು ನಾವು ಮೊನ್ನೆಯಿಂದನೂ ಪ್ರಸಾರ ಮಾಡ್ತಾ ಇದ್ದೀವಿ, ಹೇಗೆ ದಾರಿ ತಪ್ತಾ ಇದೆ ಅಂತ. ಅಂದ್ರೆ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಬೇರೆ ಸಿದ್ಧಾಂತ ಇಟ್ಕೊಂಡವರು, ಬೇರೆ ಉದ್ದೇಶಗಳನ್ನು ಇಟ್ಕೊಂಡವರು, ಬೇರೆ ರಾಜಕೀಯ ಸಂಚನ ಹೊಂದಿರತಕ್ಕಂಥವ್ರು, ಇಂಥವರೆಲ್ಲ ಬಂದು ಹೆಂಗೆ ಹೈಜಾಕ್ ಮಾಡಿ ಹಾಳು ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಅದಕ್ಕೆ ಮತ್ತಷ್ಟು ಪೂರಕ ಸಾಕ್ಷಿಗಳು, ಬೆಂಗಳೂರಲ್ಲಿ ಏನು ನಡೀತು ಅನ್ನೋದಕ್ಕೂ ಇನ್ನಷ್ಟು ಪೂರಕ ಸಾಕ್ಷಿಗಳು. ದೆಹಲಿಯಲ್ಲಿ ಒಂಥರ ಪ್ರತಿಭಟನೆ ಆದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗ್ತಿರೋದು ಮತ್ತೊಂದು ರೀತಿ. ಎರಡೂ ಕಡೆ ಸಂಪೂರ್ಣ ಹಳಿ ತಪ್ಪಿದೆ ಇದು. ಮತ್ತೊಂದು ಕಡೆ ದೇಶದ್ರೋಹಿಗಳನ್ನ ಬೆಂಬಲಿಸಿ, ಅಲ್ರಿ ಏನ್ರಿ ಸಂಬಂಧ ಉಮರ್ ಖಾಲಿದ್ಗೂ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ಗೂ ಏನ್ರಿ ಸಂಬಂಧ ಅಂದ್ರೆ ಪ್ರಶ್ನೆ ಮಾಡ್ಬೇಕೋ ಬೇಡ ಅದನ್ನ. ಇದು ಯಾಕೆ ಇಲ್ಲಿ ಉಮರ್ ಖಾಲಿದ್ ಯಾಕೆ ಬಂದ ಅನ್ನೋ ಒಂದು ಲಾಜಿಕಲ್ ಪ್ರಶ್ನೆ ಏನಾದ್ರು ಮಾಡ್ಬೇಕಲ್ಲಪ್ಪ. ಯಾಕೆ ಇದನ್ನ ಮಾಡ್ತಾ ಇದ್ದೀರಾ ಇವಾಗ ಅಂತ. ಭಾರತ್ ತೇರೆ ಟುಕಡೆ ಹೋಂಗೆ ಅಬ್ ಕ್ಯೂ, ಇವಾಗ ಏನಕ್ಕೆ ಇದು? ಹಿಂಗೆಲ್ಲ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಇದರಲ್ಲಿ ಬೇರೆ ಉದ್ದೇಶಗಳನ್ನ, ಸಿದ್ಧಾಂತಗಳನ್ನ, ವಿಚಾರಗಳನ್ನ ಇಟ್ಕೊಂಡು ಬಂದಂಥವ್ರು. ಮತ್ತೆ ಇದು ಎಲ್ಲೋಗ್ತಾ ಇದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಏನೆಲ್ಲ ನಡೆದಿದೆ ನೋಡಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಸಂಬಂಧ ಒಳಗಡೆ ವಿದ್ಯಾರ್ಥಿಗಳ ಪರ, ನಾವು ವಿದ್ಯಾರ್ಥಿಗಳ ಪರ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳನ್ನ ವಿರೋಧಿಸಿ ಶುರುವಾದ ಪ್ರತಿಭಟನೆ ಹಳಿ ತಪ್ಪಿದೆ. ಮೂಲ ಉದ್ದೇಶ ಬಿಟ್ಟು ಬೇರೆಲ್ಲೋ ಹೋಗ್ತಾ ಇದೆ. ಇಲ್ಲೇನೋ ತಪ್ಪಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡ ಆರಂಭದಿಂದಲೂ ಹೇಳ್ತಾ ಇತ್ತು. ಈಗ ಅದಕ್ಕೆ ವಿಡಿಯೋ ಸಾಕ್ಷ್ಯಗಳೇ ಸಿಗ್ತಾ ಇವೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆಯ ಹೆಸರಲ್ಲಿ ಅತಿರೇಕದ ವರ್ತನೆ. ಇಲ್ಲೋಡಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ 4-5 ದಿನಗಳಿಂದ ನಡೀತಾ ಇರೋ ಪ್ರತಿಭಟನೆಯಲ್ಲಿ ನಿನ್ನೆ ಕಂಡು ಬಂದ ಈ ಪೋಸ್ಟರ್
ದೇಶದ್ರೋಹದಂತ ಆರೋಪ ಹೊತ್ತು ಶಿಕ್ಷೆ ಅನುಭವಿಸ್ತಾ ಇರೋ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಪರ ಘೋಷಣೆಗಳಿರುವ ಪೋಸ್ಟರ್ ಅನ್ನ ರಾಜಾರೋಷವಾಗಿ ಪ್ರದರ್ಶಿಸಲಾಗಿದೆ. ಅದರ ಜೊತೆಗೆ ಬೆಂಗಳೂರು ಪೊಲೀಸರನ್ನ ಕೆಣಕುವಂತ ಅಸಭ್ಯ ವಾಕ್ಯವನ್ನು ಬರೆಯಲಾಗಿದೆ. ತಮ್ಮನ್ನ ಪ್ರಚೋದಿಸಿದ್ರು ಪೊಲೀಸರು ಅತ್ಯಂತ ಸಂಯಮ ತೋರಿ ಶಾಂತವಾಗಿ ವರ್ತಿಸಿದ್ದಾರೆ. ಕೊನೆಗೆ ಆ ಪೋಸ್ಟರ್ ಅನ್ನ ಪೊಲೀಸರು ಯುವತಿಯ ಕೈಯಿಂದ ಕಿತ್ಕೊಂಡಿದ್ದಾರೆ. ನೀಟ್ಗೂ ದೇಶದ್ರೋಹಿಗಳಿಗೂ ಏನ್ ಸಂಬಂಧ? ನೀಟ್ ನೆಪ, ಅನ್ಯ ಉದ್ದೇಶ, ಹಳಿ ತಪ್ಪಿದ ಹೋರಾಟ. ಹೌದು, ದೆಹಲಿಯಲ್ಲಿ ಪೊಲೀಸರು, ಭದ್ರತಾ ಪಡೆಗಳು ಸಾರ್ವಜನಿಕ ಆಸ್ತಿಗಳನ್ನ ಗುರಿಯಾಗಿಟ್ಟು ಪ್ರತಿಭಟನಾಕಾರರು ದಾಳಿ ಮಾಡಿದ್ರು. ಅದ್ಯಾವುದೋ ಟೂಲ್ ಕಿಟ್ ಇದರ ಹಿಂದಿರುವ ಗುಮಾನಿ ಬಲವಾಗಿದೆ. ಅಂತದ್ದೇ ಜಾಲವೊಂದು ಬೆಂಗಳೂರಿನಲ್ಲೂ ಕುತಂತ್ರ ಮಾಡೋದಕ್ಕೆ ಮುಂದಾಗಿತ್ತ ಅನ್ನೋ ಅನುಮಾನವೂ ಇದೆ ಅನ್ನೋದು ಬಿಜೆಪಿ ಮುಖಂಡರ ಮಾತಾಗಿದೆ. ಪ್ರೊಟೆಸ್ಟ್ ಮಾಡಬೇಕಾದ್ರೆ ಅಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ದೇಶದ್ರೋಹಿ ಉಮರ್ ಖಾಲಿಯ ಬಗ್ಗೆ ಅವನನ್ನು ಅಪ್ರಿಷಿಯೇಟ್ ಮಾಡಿಕೊಂಡು ಪೋಸ್ಟರ್ಸ್ ನಿಕ್ಕೊಂಡು ಬೆಂಗಳೂರಿನ ಪೊಲೀಸರು ನಮ್ಮನ್ನು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ರೀತಿ ಕೆಟ್ಟ ಪದದಲ್ಲಿ ಸ್ಲೋಗನ್ ಹಾಕ್ಕೊಂಡು ಇವತ್ತು ಸತ್ಯಾಗ್ರಹ ಮಾಡ್ತಾರೆ ಅಂತ ಕೇಳಿದ್ರೆ, ಅಂದರೆ ಇವರ ಉದ್ದೇಶ ಏನು? ದೇಶದ ವಿರುದ್ಧವಾಗಿ ಒಂದು ತುಕ್ಕಡೆ ಗ್ಯಾಂಗ್ಗಳು ಎಲ್ಲೋ ಒಂದು ಕಡೆ ದೇಶದ ವಿರುದ್ಧವಾಗಿ ಹುನ್ನಾರ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ. ಫ್ರೀಡಂ ಪಾರ್ಕ್ ಅಲ್ಲಿ ಯುವಕರ ಗುಂಪು ಸೇರಿದ್ದು ನೀಟ್ ಅಕ್ರಮದ ವಿರುದ್ಧ ಪ್ರತಿಭಟನೆ ಮಾಡುವ ಸಲುವಾಗಿ. ಅದನ್ನ ಸುದ್ದಿ ಮಾಡೋದಕ್ಕೆ ಹೋದ ಮಾಧ್ಯಮದವರನ್ನ ಹತ್ತಿರಕ್ಕೆ ಬಿಡದೆ ಹೀಯಾಳಿಸುವಂತ ಪ್ರಕರಣಗಳೂ ಆಗಿದೆ. ಒಂದು ವೇಳೆ ಮೂಲ ಉದ್ದೇಶ ನೀಟ್ ಅಕ್ರಮದ ವಿರುದ್ಧ ಹೋರಾಟವೇ ಆಗಿದ್ದರೆ ಅಲ್ಲಿದ್ದವರಿಗೆ ಸುದ್ದಿಗಾರರನ್ನ ಕಂಡ್ರೆ ಆತಂಕದ ಭಾವನೆ ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಬೆಂಗಳೂರು ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದು ಜೆಡಿಎಸ್ನ ಒತ್ತಾಯವಾಗಿದೆ. ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಕೆಟ್ಟೋಗಿದೆ ಅನ್ನೋದನ್ನ ಇದು ಬೆಂಗಳೂರು ಪೊಲೀಸರು ಪರಿಗಣಿಸ್ಬೇಕಿದ್ದು ನಾವು ದೊಡ್ಡ ಮಟ್ಟದಲ್ಲಿ. ಯಾಕೆಂದರೆ ನಿಮಗೇನೆ ಡೈರೆಕ್ಟಾಗಿ ಚಾಲೆಂಜ್ ಮಾಡ್ತಾರೆ ಅಂತ ಅಂದರೆ ಅಲ್ಲಿ ನಿಜವಾಗ್ಲೂ ವಿದ್ಯಾರ್ಥಿಗಳೇ ಇದ್ರ ಇಲ್ಲ ಅದನ್ನು ಬಳಸ್ಕೊಂಡು ನಾವು ಬೇರೆ ರೀತಿ ಹೋರಾಟ ಮಾಡಬೇಕು, ಇವಾಗ ಯಾರ್ದೋ ಹೆಸರುಗಳು ಹೇಳಿ ಜಿಂದಾಬಾದ್ ಹೇಳಂತ ಅದು ಬೆಂಗಳೂರಲ್ಲಿ ಅವಶ್ಯಕತೆ ಇದೆಯಾ? ಹಾಗಾಗಿ ಸರ್ಕಾರ ಮತ್ತು ಗೃಹ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅದು ಯಾರು ಆ ಕಾರ್ಡನ್ನು ತಗೊಂಡು ಬಂದು ಅಲ್ಲಿ ಪ್ರತಿಭಟನೆ ಸ್ಥಳಕ್ಕೆ ಬಂದರು ಅದನ್ನು ನೀವು ಕಂಡಿಡಿದು ಅವ್ರು ಎಡೆಮುರಿ ಕಟ್ಟಿ. ಉಮರ್ ಖಾಲಿದ್ ಯಾರು? ಅಷ್ಟಕ್ಕೂ ಈ ಉಮರ್ ಖಾಲಿದ್ ಯಾರು ಅನ್ನೋದನ್ನ ನೋಡೋಣ. ಈತ ದೆಹಲಿಯ ಜೆಎನ್ಯುನ ಮಾಜಿ ವಿದ್ಯಾರ್ಥಿ ನಾಯಕ. 2016ರಲ್ಲಿ ಜೆಎನ್ಯು ಕ್ಯಾಂಪಸ್ನಲ್ಲಿ ನಡೆದ ಪ್ರತಿಭಟನೆ ಭಾರಿ ವಿವಾದಕ್ಕೀಡಾಗಿತ್ತು. ಅಲ್ಲಿ ಆತ ದೇಶ ವಿರೋಧಿ ಘೋಷಣೆ ಕೂಗಿದ ಆರೋಪದ ಅಡಿ ಬಂಧನವಾಗಿದ್ದ. 2019ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದ್ರೆ ಸಿಎಎ ವಿರುದ್ಧ ಹೋರಾಟದಲ್ಲಿ ಪ್ರಮುಖವಾಗಿದ್ದ. ಇನ್ನು 2020ರ ಫೆಬ್ರವರಿಯಲ್ಲಿ ಈಶಾನ್ಯ ದೆಹಲಿಯಲ್ಲಿ ನಡೆದ ಕೋಮು ಗಲಭೆಗೆ ಆತನೇ ಪಿತೂರಿ ಮಾಡಿದ್ದ ಎನ್ನಲಾಗಿದೆ. 2020ರ ಸೆಪ್ಟೆಂಬರ್ 13ರಂದು ಕಠಿಣ ಯುಎಪಿಎ ಕಾಯ್ದೆಯಡಿ ಬಂಧಿಸಲಾಗಿದ್ದು ತಿಹಾರ್ ಜೈಲಲ್ಲಿದ್ದಾನೆ. ಆತನ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಕೂಡ ತಿರಸ್ಕರಿಸಿದೆ. ಇನ್ನು ಪ್ರತಿಭಟನೆಯಲ್ಲಿ ಕಂಡುಬಂದ ಇನ್ನೊಂದು ಹೆಸರು ಶಾರ್ಜಿಲ್ ಇಮಾಮ್ನದ್ದು. ಶಾರ್ಜಿಲ್ ಇಮಾಮ್ ಯಾರು? ಶಾರ್ಜಿಲ್ ಇಮಾಮ್ ಕೂಡ ಜೆಎನ್ಯು ವಿದ್ಯಾರ್ಥಿಯಾಗಿದ್ದ. 2020ರ ಜನವರಿಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದೆಹಲಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಬಳಿಕ ಅಲಿಗಢ್ ವಿವಿಯಲ್ಲಿ ಶಾರ್ಜಿಲ್ ಮಾಡಿದ ಭಾಷಣ ಭಾರಿ ವಿವಾದ, ಆಕ್ರೋಶಕ್ಕೆ ಕಾರಣ ಆಯಿತು. ಅಸ್ಸಾಂ ಸೇರಿದಂತೆ ದೇಶದ ಈಶಾನ್ಯ ರಾಜ್ಯಗಳನ್ನ ಕತ್ತರಿಸಬೇಕು, ರಸ್ತೆ ರೈಲು ಸಂಪರ್ಕ ತಡಿಬೇಕು ಅಂತ ಆತ ಪ್ರಚೋದಿಸಿದ್ದ. ಈ ಹಿನ್ನೆಲೆಯಲ್ಲಿ ಆತನನ್ನ 2020ರ ಜನವರಿ 28ರಂದು ಯುಎಪಿಎ ಕಾಯ್ದೆಯಡಿ ಬಂಧಿಸಲಾಯಿತು. ಅದೇ ರೀತಿ 2020ರ ದೆಹಲಿ ಗಲಭೆಯಲ್ಲಿ ಈತನ ಪಿತೂರಿ ಆರೋಪವು ಕೇಳಿಬಂತು. ಆತನ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಈ ರೀತಿಯ ಗಂಭೀರ ಆರೋಪ ಹೊಂದಿರೋರನ್ನ ಮೆರೆಸ್ತಾ ಇರೋದನ್ನ ನೋಡಿದ್ರೆ ಇಲ್ಲೇನೋ ಬೇರೆಯದ್ದೇ ವಿಚಾರ ಇದೆ. ಇದು ಎಬಿವಿಪಿ ಬಿಜೆಪಿಯ ಕುತಂತ್ರ ಅನ್ನೋದು ಕಾಂಗ್ರೆಸ್ನ ಆರೋಪ. 100% ಇದು ನಕಲಿ ಹೋರಾಟಗಾರರು ಕೆಲವರು. ಯಾಕೆ ಅಂತ ಹೇಳಿದ್ರೆ ಏನು ನೀಟ್ ಹೋರಾಟ ಇಡೀ ದೇಶಾದ್ಯಂತ ಒಂದು ಟ್ರಾಕ್ಷನ್ ತೆಗೆದುಕೊಳ್ತಾ ಇದೆ. ಬಿಜೆಪಿ ಸರ್ಕಾರದ ಬುಡವನ್ನೇ ಅಳ್ಳಾಡಿಸುವಂತ ಹಂತಕ್ಕೆ ಹೋಗಿದೆ. ಹೇಗಾದ್ರೂ ಮಾಡಿ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಬಿಜೆಪಿಯ ಸಂಘಟನೆ ಎಬಿವಿಪಿ ಸಂಘಟನೆ ಏನಿದೆ ಅದ್ರ ಹೇಗಾದ್ರೂ ಮಾಡಿ ಇದನ್ನು ಕೆಟ್ಟಿಸು ತರಬೇಕು ಅಂತ ಹೇಳಿ ಈ ರೀತಿಯಾದಂಥ ಕೆಟ್ಟ ಆಲೋಚನೆ, ಕೆಟ್ಟ ಇದನ್ನ ಪ್ರಾಪಗಂಡವನ್ನ ಮಾಡ್ತಾ ಇದೆ. ನೀಟ್ ಬರೆದ ನಿಜವಾದ ವಿದ್ಯಾರ್ಥಿಗಳು ಅತಿರೇಕದ ವರ್ತನೆ ತೋರ್ತಾರ? ಪೊಲೀಸರು, ಭದ್ರತಾ ಪಡೆಗಳು ದೇಶದಲ್ಲಿ ದಾಂಧಲೆ, ಅರಾಜಕತೆ ಹುಟ್ಟುಹಾಕುವ ರೀತಿಯ ಮಾತನಾಡ್ತಾರಾ ಅನ್ನೋದೇ ಯೋಚಿಸುವಂಥದ್ದು. ನೋಡಿ, ಬರೀ ನಾವು ಮಾತ್ರ ಅಲ್ಲ, ಯಾವಾಗ ಅಲ್ಲಿ ಆ ಪೋಸ್ಟರ್ನ ಹಿಡಿದು ಕೂತು ಅದನ್ನು ನಾವು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಆಗ ಒಂದಷ್ಟು ಅಸಲಿ ಹೋರಾಟಗಾರರು ಕೂಡ ಅಲ್ಲಿದ್ದಾರೆ. ಬರೀ ಇಂಥವ್ರೆ ಅಲ್ಲ, ಪಾಪ ನಿಜವಾಗ್ಲೂ ವಿದ್ಯಾರ್ಥಿಗಳಿಗೋಸ್ಕರ ಹೋರಾಟ ಮಾಡುವವರು ಕೂಡ ಇದ್ರು. ಆಚೆ ಕಡೆ ಬಂದುಬಿಟ್ಟು ನೇರವಾಗಿ ನಮ್ಮ ಜೊತೆ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ. ರಿಪಬ್ಲಿಕನ್ ಜೊತೆ ಏನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಒಂದ್ಸಲ ನೋಡೋಣ, ನೀವೇ ನೋಡ್ಕೊಂಬನ್ನಿ ಏನು ಹೇಳಿದ್ರು ಅಂತ.
ಸರ್ ಅದು ಒಬ್ರು ಲೇಡಿ ಬಂದಿದ್ರು, ಅವರು ತೋರಿಸಿದ್ರು, ಅದನ್ನು ನಾವು ಕೂಡ ಅಪೋಸ್ ಮಾಡಿದ್ದೀವಿ. ಅದೆಲ್ಲ ನಡಿಬಾರ್ದು. ಇದು ನೀಟ್ ಸ್ಟೂಡೆಂಟ್ ಪ್ರೊಟೆಸ್ಟು, ಇದು ಸ್ಟೂಡೆಂಟ್ಗೋಸ್ಕರ ನಡೀತಿರೋ ಪ್ರೊಟೆಸ್ಟು. ಇಂಥವು ಬಂದರೆ ನಾವು ಸ್ಟೂಡೆಂಟಾಗಿ ಅದನ್ನು ಇದು ಮಾಡಿದ್ದೀವಿ. ಈ ಥರ ಪೋಸ್ಟರ್ಸ್ ಇನ್ನೂ ಬಂದರೆ ಇನ್ನೂ ಅದನ್ನು ಅಪೋಸ್ ಮಾಡ್ತೀವಿ. ಹೌದು, ಅದನ್ನು ನೋಡಿ ನಾವು ಅದನ್ನು ಅಪೋಸ್ ಮಾಡಿದ್ದು. ನಾವು ಕೂಡ ಸ್ಟೂಡೆಂಟ್ಸ್ ಅದನ್ನು ಹೇಳಿದ್ದೀವಿ, ಈ ಥರ ಎಲ್ಲ ನಾವು ಅದನ್ನು ಸಪೋರ್ಟ್ ಮಾಡಲ್ಲ. ನಿಮ್ಮದೇನೇ ಪರ್ಸನಲ್ ಒಪಿನಿಯನ್ ಇದ್ದರೂ ಅಲ್ಲೇ ಇಟ್ಕೊಳ್ಳಿ, ನೀವು ಪೋಸ್ಟರ್ಸಿಂದ ತೋರಿಸ್ಬೇಡಿ ಅಂತ ಹೇಳಿದ್ದೀವಿ. ಸರ್ ಅದು ಒಬ್ರು ಲೇಡಿ ಬಂದಿದ್ರು, ಅವರು ತೋರಿಸಿದ್ರು, ಅದನ್ನು ನಾವು ಕೂಡ ಅಪೋಸ್ ಮಾಡಿದ್ದೀವಿ. ಅದೆಲ್ಲ ನಡಿಬಾರ್ದು. ಇದು ನೀಟ್ ಸ್ಟೂಡೆಂಟ್ ಪ್ರೊಟೆಸ್ಟು, ಇದು ಸ್ಟೂಡೆಂಟ್ಗೋಸ್ಕರ ನಡೀತಿರೋ ಪ್ರೊಟೆಸ್ಟು. ಇಂಥವು ಬಂದರೆ ನಾವು ಸ್ಟೂಡೆಂಟಾಗಿ ಅದನ್ನು ಇದು ಮಾಡಿದ್ದೀವಿ. ಈ ಥರ ಪೋಸ್ಟರ್ಸ್ ಇನ್ನೂ ಬಂದರೆ ಇನ್ನೂ ಅದನ್ನು ಅಪೋಸ್ ಮಾಡ್ತೀವಿ. ಹೌದು, ಅದನ್ನು ನೋಡಿ ನಾವು ಅದನ್ನು ಅಪೋಸ್ ಮಾಡಿದ್ದು. ನಾವು ಕೂಡ ಸ್ಟೂಡೆಂಟ್ಸ್ ಅದನ್ನು ಹೇಳಿದ್ದೀವಿ, ಈ ಥರ ಎಲ್ಲ ನಾವು ಅದನ್ನು ಸಪೋರ್ಟ್ ಮಾಡಲ್ಲ. ನಿಮ್ಮದೇನೇ ಪರ್ಸನಲ್ ಒಪಿನಿಯನ್ ಇದ್ದರೂ ಅಲ್ಲೇ ಇಟ್ಕೊಳ್ಳಿ, ನೀವು ಪೋಸ್ಟರ್ಸಿಂದ ತೋರಿಸ್ಬೇಡಿ ಅಂತ ಹೇಳಿದ್ದೀವಿ. ಸರ್, ನನಗೆ ಇಡೀ ಪ್ರತಿಭಟನೆಯಲ್ಲಿ ಆಶ್ಚರ್ಯ ಆಗಿದ್ದು ಅಂತಂದರೆ ಅದು ದೆಹಲಿಯಲ್ಲಿ ಇರಬಹುದು ಅಥವಾ ಬೆಂಗಳೂರಲ್ಲಿ ಆಗಿರೋ ಪ್ರತಿಭಟನೆಯಲ್ಲಿ ಇರಬಹುದು, ಮಾಧ್ಯಮಗಳಿಗೆ ವಿಚಿತ್ರ ರೀತಿಯಲ್ಲಿ ಘೇರಾವ್ ಹಾಕೋದು. ಫಸ್ಟು ಹೆಂಗೆ ಶುರುವಾಯ್ತು ಇರೋದು, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬರೋದೇ ಇಲ್ಲ, ನಮ್ಮನ್ನು ಕವರೇ ಮಾಡೋದಿಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬೇಕಂತ ಏನೋ ಅವರು ಬೇಕಂತ ನಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಕವರ್ ಮಾಡೋಕ್ಕೆ ಬರಲ್ಲ ಅಂತ. ಯಾವಾಗ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇವರ ಪ್ರತಿಭಟನೆಯನ್ನು ಕವರ್ ಮಾಡೋಕ್ಕೆ ಸ್ಥಳಕ್ಕೆ ಹೋದ ತಕ್ಷಣ ಅಲ್ಲಿ ಎಲ್ಲರಿಗೂ ಘೇರಾವ್ ಹಾಕಿರೋವಂಥದ್ದು. ಗೋಧಿ ಮೀಡಿಯಾ ಏನು ಗೋಧಿ ಮೀಡಿಯಾ ನಿಮ್ಮ ಪ್ರತಿಭಟನೆಯನ್ನು ಕವರ್ ಮಾಡೋಕ್ಕೆ ಆರ್ಟಿಕಲ್ 19(1)A ಅಡಿಯಲ್ಲಿ ನಿಮಗೆ ಹೆಂಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯೋ ನಮಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನೋಡ್ರಪ್ಪ ಇವ್ರು ಹಿಂಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ತೋರ್ಸೋದು ನಮ್ಮ ಕೆಲಸ. ಅದನ್ನ ಮಾಡಕ್ಕೆ ಹೋದರೆ ಅಷ್ಟು ಘೇರಾವ್ ಹಾಕ್ತಿದ್ಯಾಕೆ? ಮೊನ್ನೆ ಏನಾಯ್ತು, ದಿವಿತ್ ನೀವು ಫೀಲ್ಡಿಗೆ ಹೋಗಿದ್ರಿ, ಘೇರಾವ್ ಹಾಕಿದ್ರು. ಬಟ್ ದಿವಿತ್ ಈ ತರ ಆಯ್ತು ಅಂತ ಅಂದಾಗ ನಾವೇನ್ ಅನ್ಕೊಂಡ್ವಿ, ಮೋಸ್ಟ್ಲಿ ನೋಡೋಣ ಅವ್ರು ಬಹುಶಃ ಪ್ರತಿಭಟನೆ ಜೋಶಲ್ಲಿ ಹಂಗೇನೋ ಆಗಿರ್ಬೋದು. ಒಂದಿನ ಬಹಳ ತಾಳ್ಮೆ ತಗೊಂಡ್ರು ದಿವಿತ್. ಬಹಳ ಮೊನ್ನೆ ಸಿಕ್ಕಾಪಟ್ಟೆ ಘೇರಾವ್ ಹಾಕಿಲ್ಲ, ತುಂಬಾ ತಾಳ್ಮೆಯಿಂದ. ಎಷ್ಟು ಶಾಕ್ ಆಯ್ತು ಅಂದ್ರೆ ಯಾಕೆ ಹಿಂಗ್ ಮಾಡ್ತಾ ಇದ್ರು, ನಾವೇನ್ ತಪ್ಪು ಮಾಡಿದೀವಿ ಅಂತ. ಅಲ್ಲ ನೋಡಿ, ನನಗೇನ್ ಅನಿಸ್ತಾ ಇದೆ ಗೊತ್ತಾ, ಈ ರೀತಿಯ ಕೃತ್ಯಗಳು ಎಲ್ಲಾದ್ರೂ ಬಯಲಿಗೆ ಎಳೆದು ಬಿಟ್ರೆ, ನಾವೆಲ್ಲಾದ್ರೂ ಹೋಗಿ ಇವ್ರು ಮಾಡೋದೆಲ್ಲ ಗೊತ್ತಾಗ್ಬಿಟ್ರೆ, ಅದಕ್ಕೆ ಈ ರೀತಿ ಒಂದು ಅದಕ್ಕೆ ನಮ್ಮನ್ನ ಬ್ಯಾನ್ ಮಾಡ್ತಿದಾರೇನೋ, ಅದಕ್ಕೆ ನಮ್ಮನ್ನ ಗೇರವ್ ಹಾಕಿ ಆಚೆ ಕಳಿಸ್ತಿದಾರೇನೋ ಅಂತ ನನಗೆ ಅನಿಸ್ತಾ ಇದೆ ಈಗ. ಯಾಕಂದ್ರೆ ನಾವೆಲ್ಲ ಹೋಗಿ ಇಂಥದೆಲ್ಲ ಪತ್ತೆ ಹಚ್ಚಿಬಿಟ್ರೆ ಅನ್ನುವಂತ ಭಯನೂ ಕೂಡ ಅವ್ರಿಗೆ ಇರ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ. ಒಂದು ಮಾಡ್ತಿರೋದ ಸಾರ್ವಜನಿಕ ಪ್ರತಿಭಟನೆ, ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಎಲ್ಲರದ್ರಿಗೆ ಆ ಪ್ಲಕಾರ್ಡ್ ಹಿಡಿದಿರೋದೇ ಎಲ್ಲರೂ ನೋಡ್ಲಿ ಅಂತ. ಯಾರು ಹೇಳ್ತಾರೆ ಗೊತ್ತಾ ಶ್ರೀಲಕ್ಷ್ಮಿ, 20 ದಿನದಿಂದ ನೀವು ಎಲ್ಲಿ ಹೋಗಿದ್ರಿ ಅಂತ ಯಾರು ಹೇಳಿದ್ದು? 2020 KPSC ಅಕ್ರಮ ಆಗಿರೋದ್ರಿಂದ ಹಿಡಿದು ಪ್ರಶ್ನೆ ಪತ್ರಿಕೆ ಇದೇ 2016ರಲ್ಲಿ ಸೆಕೆಂಡ್ PUC ಇದು ಬಿಟ್ಟಾಕಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಿಟ್ಟಾಕಿ, ನೀಟ್ ಬಿಟ್ಟಾಕಿ 2016ರಲ್ಲಿ ಸೆಕೆಂಡ್ PUC ರಾಸಾಯನಶಾಸ್ತ್ರ ಕೆಮಿಸ್ಟ್ರಿ ಪೇಪರ್ ಲೀಕ್ ಆದಾಗಲೂ ಕೂಡ ಅವತ್ತು ಮಾಧ್ಯಮಗಳ ಸಂಖ್ಯೆ ಕಮ್ಮಿ ಇದ್ರು ನಾನೇ ಟಿವಿಲಿ ಕುತ್ಕೊಂಡು ನೋಡಿದ್ದೀನಿ. ನಾನು ಆಗ ಮಾಧ್ಯಮದಲ್ಲಿ ಇರಲಿಲ್ಲ, ಆಗ ನಾನು ಸೆಕೆಂಡ್ PUC ಆಗಿದೆ. ಅವಾಗಲೂ ನೋಡಿದ್ದೀನಿ, ಅವಾಗಲೂ ಮಾಧ್ಯಮದವರೇ ಇದ್ರ ಬಗ್ಗೆ ನಿಂತು ಸ್ಟ್ಯಾಂಡ್ ತಗೊಂಡು ನ್ಯೂಸ್ ಮಾಡಿದ್ದಾರೆ ಅಷ್ಟೇ. ಆಮೇಲೆ ಅದೇನು ಗೋಧಿ ಮೀಡಿಯಾ ದಿವಿತ್ ನೀವ್ ಏನ್ರಿ ಗೋಧಿ ಮೀಡಿಯಾ? ಅದು ಚಾಮರಾಜನಗರ ಹಾಡಿಗಳಿಗೆಲ್ಲ ಹೋಗಿದ್ರಲ್ಲ, ಅಷ್ಟು ಪ್ರೋಗ್ರಾಮ್ಗಳು ಏನ್ ನಿಮ್ ಪ್ರಾಬ್ಲಮ್ ರಿಪಬ್ಲಿಕ್ ಕನ್ನಡದಲ್ಲಿ ಈ ಹಾಡಿಗಳ ಟ್ರೈಬಲ್ ಜನರ ಸುಖ ದುಃಖಗಳನ್ನ ಅಷ್ಟೊಂದು ತೋರಿಸಿದ್ರಲ್ಲ, ಏನ್ ಗೋಧಿ ಮೀಡಿಯಾನ ಅದು? ಏನ್ ಗೋಧಿ ಮೀಡಿಯಾ ಅಂದ್ರೆ? ಸಾಮಾನ್ಯ ಜನರ ಪರವಾಗಿ ನಿಂತಿದೀವಿ, ಬೇಕಾದ್ರೆ ಬನ್ನಿ ನೀವು ಸಪೋರ್ಟ್ ಮಾಡಿ, ಅವರಿಗೆಲ್ಲ ಅನುಕೂಲ ಮಾಡ್ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ, ಅದಕ್ಕೆ ಬರಲ್ಲ. ಅಷ್ಟೇ ಯಾಕೆ, ಇದೇ ನೀಟ್ ಎಕ್ಸಾಮ್ಗೆ ನಾನು ನೆನ್ನೆ ಕೂಡ ಹೇಳಿದ್ದೀನಿ, ಒಂದ್ 4-5 ಜನ ವಿದ್ಯಾರ್ಥಿನಿಯರು 10 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಅವ್ರದ್ದು ಲೈಫ್ ಹಾಳಾಯ್ತಲ್ಲ, ಇದನ್ನ ಪ್ರಶ್ನೆ ಮಾಡೋರು ಯಾರು ಇರ್ಲಿಲ್ವಾ? ಅವತ್ತು ನಾವು ಮಾಧ್ಯಮದವರಲ್ವಾ ನಿಂತ್ಕೊಂಡಿದ್ದು? ಹೋಗಿದ್ರಿ ನೀವು ಫೀಲ್ಡ್ಗೆ, ಅವತ್ತು ಇದೇ ತರ ಪ್ರತಿ ಕ್ಷಣನೂ ನೀವು ಲೈವ್ ಕೊಟ್ಟಿದ್ರಿ. ಈ ತರ ಆಯ್ತು ಅಂತ ನಮ್ಮ ರಂಜಿತ್, ನನ್ನ ಎಲ್ಲ ಸಹೋದ್ಯೋಗಿಗಳು ನಾವೆಲ್ಲರೂ ಅದನ್ನ ಟೆಲಿಕಾಸ್ಟ್ ಮಾಡಿದೀವಿ. ಆಶ್ಚರ್ಯ ಆಗೋದು ಇವ್ರಿಗೆ ಮೀಡಿಯಾಗಳ ಮೇಲೆ ಯಾಕೆ ದ್ವೇಷ, ಮೀಡಿಯಾಗಳನ್ನು ವಿಚಿತ್ರವಾಗಿ ಘೇರಾವ್ ಹಾಕೋದು ಯಾಕೆ? ವೀಕ್ಷಕರೇ, ನೀವು ಕರೆ ಮಾಡ್ಬೋದು ಖಂಡಿತವಾಗ್ಲೂ. ರಿಪಬ್ಲಿಕ್ ಕನ್ನಡ 2-ವೇ ಮೀಡಿಯಾ, ಇದು ನಿಮ್ಮ ಧ್ವನಿ. ನಮ್ಮ ಕೆಲಸ ಏನು ಅಂದರೆ ಜಸ್ಟ್ ಅಲ್ಲಿ ಏನು ನಡೀತಾ ಇದೆ ಸತ್ಯನ ಇದ್ದಿದ್ದಂಗೆ ಜನರ ಮುಂದೆ ಇಡೋದಷ್ಟೇ ನಮ್ಮ ಕೆಲಸ. ಉಳಿದಂತೆ ನಿಮ್ಮ ಅಭಿಪ್ರಾಯಕ್ಕೆ ಅತ್ಯಂತ ಹೆಚ್ಚಿನ ಬೆಲೆ ಇರ್ತಕ್ಕಂಥದ್ದು. ನಿಮ್ಮ ಅಭಿಪ್ರಾಯವೇ ಮುಖ್ಯ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಅಭಿಪ್ರಾಯಕ್ಕೆ ನಿಜವಾದ ಶಕ್ತಿ ಇರ್ತಕ್ಕಂಥದ್ದು. ನೀವು ಕರೆ ಮಾಡಿ ಮಾತನಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ಈ ಇಡೀ ಚಳುವಳಿಯನ್ನು ಹೆಂಗೆ ಹೈಜಾಕ್ ಮಾಡಿದ್ದಾರೆ ಅಂತ ನಮ್ಮ ನಂಬರ್ಗಳು ನಮ್ಮ ತೆರೆ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನಮಗೆ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ನಮ್ಮ ಆ ಎಲ್ಲ ನಂಬರ್ಗಳು ಕೂಡ ನಮ್ಮ ತೆರೆ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಹಾಸನದಿಂದ ರಘು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಘು ಅವರು, ಏನ್ ಹೇಳೋಕ್ ಬಯಸ್ತೀರಿ? ನಮಸ್ಕಾರ ಮೇಡಮ್, ನಿಮ್ಮ ಚಾನಲ್ ತುಂಬಾ ಥ್ಯಾಂಕ್ಸ್. ಚೆನ್ನಾಗಿ ತೋರಿಸ್ತಾ ಇದ್ರ 3 ದಿವಸದಿಂದ. ನಮ್ಮ ಮಕ್ಳು 2 ಇದ್ದಾರೆ, ಒಬ್ಳು MCA ಮಾಡ್ಯಾಳೆ, ಒಬ್ಬ BCom ಮಾಡಿದ್ದಾನೆ. ಹೇಳಿ. ನಾವು ಮೊದ್ಲೇ ಮಕ್ಳಿಗೆ ಸಲಹೆ ಕೊಡೋದಷ್ಟೇ, ಇಂಥ ಕೆಟ್ಟದಕ್ಕೆಲ್ಲ ಹೋಗ್ಬಾರ್ದು. ಕೆಲಸ ಸಿಗುತ್ತೆ. ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತವ್ರೆ, ದೇಶಕ್ಕೋಸ್ಕರ 24 ಗಂಟೆ ದುಡಿತವ್ರೆ. ಇದು ಮೋಹಕತಾರೆ ಅಂತ ಅವ್ರ ಪಿಕ್ಚರ್ ನೋಡಿದ್ವಿ ನಾವು ಮೂರ್ಖರು. ಅವ್ರು ನೋಡಿದ್ರಿ, ಮೋಸುತ್ತಾರೆ, ಮೋಹಕತಾರೆ ಅಲ್ಲ ಅವರು.
ಅವರು ಇಂಥ ಕಚಡಗಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಇವ್ರು ಕನ್ನಡ ಹುಟ್ಟಿದ್ದೇವೆ ಎಷ್ಟು ಇವರು ಕರ್ನಾಟಕ. ನಾವ್ ಎಂತಕ್ಕೆ ಇವ್ರ ಪಿಕ್ಚರ್ ನೋಡಿದ್ವಿ ಕನ್ನಡ ಪಿಕ್ಚರ್. ಓಕೆ ಓಕೆ ನಾವು ಓದಿದ್ರು ಮೇಡಮ್ ಇವ್ರ ಪಿಕ್ಚರ್ ನೋಡಿ. ಥ್ಯಾಂಕ್ ಯು ರಘು ಅವರೇ. ಎಸ್, ಅದು ರಘು ಅವರ ಅಭಿಪ್ರಾಯ ಆಗಿತ್ತು. ಎಸ್, ಮೈಸೂರಿನಿಂದ ವೀಣಾ ಅನ್ನೋರು ಕರೆ ಮಾಡಿದ್ದಾರೆ. ವೀಣಾ ಅವರೇ ನಮಸ್ಕಾರ. ಬಹುತೇಕ ಎಲ್ಲವನ್ನು ಕೂಡ ಗಮನಿಸಿರ್ತೀರಿ. ಹೋರಾಟವಾಗಿ ಉಳ್ಕೊಂಡಿದೆಯಾ ಅಸಲಿಯಾಗಿ, ಅಥವಾ ಅದ್ರ ಹಳಿ ತಪ್ತಾ ಇದೆಯಾ? ಏನ್ ಅನಿಸ್ತಾ ಇದೆ ಈ ದೃಶ್ಯಾವಳಿಗಳನ್ನೆಲ್ಲ ನೋಡಿದಾಗ? ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಇದು ಈಗ ನಮ್ಮ ದೇಶದ ಒಂದು ಒಳ್ಳೆಯ ಉನ್ನತಿ ಸ್ಥಾನಕ್ಕೆ ಏರುವುದನ್ನು ಅವರಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇದೊಂದು ನೆಪ. ಯಾಕಂದ್ರೆ ಈಗ ನೀಟ್ ಪರೀಕ್ಷೆ ಆಗಿ ಎಷ್ಟು ತಿಂಗಳಾಯ್ತು ಸರ್. ಅದರ ನಂತರ ವಾಪಸ್ ಈಗ ಇದನ್ನು ನೀಟ್ ಪರೀಕ್ಷೆ ಮಾಡಿ ಅದರಲ್ಲೆಲ್ಲ ಎಕ್ಸಾಮ್ ಬರೆದು ಮಕ್ಕಳು ಜಾಯಿನ್ ಆಗಿ ಸಮೇತ ಆಯ್ತು. ಅದರಲ್ಲಿ ನಮ್ಮ ದೇಶದವರು ಮಾತ್ರ ಅಲ್ಲ, ಹೊರ ದೇಶದವರು ಅವರು ಇವರೆಲ್ಲ ಇದ್ದಾರೆ. ಇದೊಂದು ಹುನ್ನಾರ. ಯಾಕಂದ್ರೆ ನಮ್ಮ ದೇಶದ ಉನ್ನತಿಯನ್ನು ಸಹಿಸಲಾಗದೆ ಹಿಂದಿನಿಂದ ಎಲ್ಲರೂ ನಮ್ಮ ಈ ಯುವಕ ಜನಾಂಗರನ್ನು ಸಪರೇಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ವೀಣಾ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಚಂದ್ರಶೇಖರ್ ಗುಪ್ತಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗುಪ್ತಾ ಅವರೇ, ಹೇಳಿ. ಮೇಡಮ್, ಇದೇನು ಜನ್ಜೀಸ್ ಅಂತ ಮಾಡ್ತಾರಲ್ಲ, ಇವ್ರಿಗೆ ಆಕ್ಚುಲಿ ಒಂದು ರೂಲ್ಸ್ ಅನ್ನೋದನ್ನ ಕೊಡ್ಬೇಕು. ಇದ್ರಲ್ಲಿ ಯಾರು ಭಾಗವಹಿಸ್ಬೇಕು, ಯಾರು ಭಾಗವಹಿಸಬಾರ್ದು ಅನ್ನೋದು ರೂಲ್ಸ್ ಇರಬೇಕು. ಸ್ಟೂಡೆಂಟ್ಸ್ ಭಾಗವಹಿಸ್ಲಿ, ಬೇರೆಯವ್ರನ್ನೆಲ್ಲ ಯಾಕೆ ಅಲೋ ಮಾಡ್ತಾರೆ? ಅಲೋ ಮಾಡಬಾರ್ದು. ಅಂಡ್ ಅಲೋ ಮಾಡಿ ಅವರು ದೇಶದ ವಿರುದ್ಧವಾಗಿ ಅಲ್ಲಿ ಮಾತಾಡೋರ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತೀವಿ ಅನ್ನೋ ರೂಲ್ ನ ಫಸ್ಟೇ ಹೇಳ್ಬಿಡ್ಬೇಕು ಅವ್ರಿಗೆ. ಅವಾಗ ಗೊತ್ತಾಗತ್ತೆ ಅವ್ರಿಗೆ. ಇವಾಗ ಅಲ್ಲಿ ಆಮೇಲೆ ಯಾರ್ಯಾರು ಸೇರ್ಸ್ಕೊಂತ ಇದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ, ಅಲ್ಲಿರೋ ಜನಕ್ಕೆ ಅವ್ರ ಜೊತೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಪ್ರಯೋಜನ ಏನಾಯ್ತು? ದಾರಿ ತಪ್ಸೋದು ಅವಾಗೆ ಅಲ್ವಾ ಆಗೋದು? ಬೇರೆಯವ್ರು ಸೇರ್ಕೊಂಡಾಗೆ ದಾರಿ ತಪ್ಪೋದು. ಕರೆಕ್ಟ್. ಅದರಿಂದ ಫಸ್ಟ್ ಗೌರ್ಮೆಂಟ್ ಯಾರಿಗೆ ಒಬ್ಬರಿಗೆ ಹೋರಾಟ ಮಾಡೋದಕ್ಕೆ ಅನುಮತಿ ಕೊಡ್ತಾರೆ ಅಂದ್ರೆ ಅನುಮತಿ ಜೊತೆ ರೂಲ್ಸ್ ನು ಕೊಟ್ಬಿಡ್ಬೇಕು. ರೈಟ್. ಓಕೆ, ನೀವು ಸ್ಟೂಡೆಂಟ್ಸ್ ಮಾತ್ರ ಬರ್ಬೇಕು, ಇಲ್ಲಿ ಬೇರೆಯವ್ರು ಬರಬಾರ್ದು. ಕರೆಕ್ಟ್. ಥ್ಯಾಂಕ್ ಯು ಚಂದ್ರಶೇಖರ್ ಗುಪ್ತಾ ಅವರೇ, ಕರೆ ಮಾಡಿದ್ದಕ್ಕೆ. ಎಸ್, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಅಶ್ವಿನ್ ಕುಮಾರ್ ಬಾಗಲಕೋಟೆಯಿಂದ. ಅಶ್ವಿನ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ. ಎಲ್ಲಾ ದೃಶ್ಯಾವಳಿಗಳನ್ನು ಬಹುತೇಕ ನೋಡಿರ್ತೀರಿ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಇಲ್ಲ ಸರ್, ನಾವು ಆರ್ಕಂಡದ ಇದನ್ನ ನೋಡ್ತಿರ್ತೀವಿ ಸರ್. ಆದ್ರೆ ಇದು ಏನದ ನೀಟದ್ದು ಇದು ಎಲ್ಲ ಕರೆಕ್ಟು. ಆದ್ರೆ ಇದು ದೇಶದ್ರೋಹಿಗಳು ಒಳಗ್ ಬಂದು ಪ್ರತಿಭಟನೆ ಮಾಡೋದು, ದೇಶಕ್ಕ ನಾಳೆ ಕೆಟ್ಟ ಹೆಸರು ತರ್ಬೇಕು ಅನ್ನೋದು ನಡೆದ. ಯಾಕಂದ್ರೆ ನೋಡ್ರಿ, ಅದ್ರೊಳಗ ದಿಲ್ಲಿ ಒಳಗ್ ಮೊನ್ನೆ ಒಬ್ಬ ನೇಪಾಳದಂಗ ಮಾಡ್ತೀವಿ, ಶ್ರೀಲಂಕಾದಂಗ ಮಾಡ್ತೀವಿ ಅಂದ. ಇವೆಲ್ಲ ವಿದ್ಯಾರ್ಥಿಗಳು ಅಲ್ರಿ ಇವರು. ವಿದ್ಯಾರ್ಥಿಗಳಲ್ಲ, ವಿದ್ಯಾರ್ಥಿಗಳ ಹೆಸರಲ್ಲಿ ಬೇರೆದವ್ರು ಬಂದು ತಮ್ಮ ಬ್ಯಾಳಿ ಬಯಸ್ಕೊಂಡು ಮೋದಿಯವ್ರ ಹೆಸರು ಕೆಡಿಸ್ಬೇಕಂತೇಳಿ ಹೊಂಟಾರ. ಮತ್ತೇನಿಲ್ರಿ ಇದ್ರೊಳಗ. ಇದು ಇರ್ಲಿ, ನೀಟ್ ಎಕ್ಸಾಮ್ ಅನ್ಯಾಯ ಆಗ್ಯದ ವಿದ್ಯಾರ್ಥಿಗಳಿಗೆ, ಅದು ಒಪ್ಕೊಳ್ಳೋದ್ರೊಳಗ ಮಾತು. ಆದ್ರ ಸರಿಪಡಿಸ್ಯಾರಲ್ಲ. ಓಕೆ, ಥ್ಯಾಂಕ್ ಯು ಅಶ್ವಿನ್. ಮೈಸೂರಿನಿಂದ ಮುರಳೀಧರ್ ಕರೆ ಮಾಡಿದ್ದಾರೆ. ನಮಸ್ಕಾರ ಮುರಳೀಧರ್ ಅವರೇ, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಇದೆಲ್ಲ ಷಡ್ಯಂತ್ರ ಕಾಂಗ್ರೆಸ್ನವ್ರದು. ಯಾಕೆಂದ್ರೆ ಅವ್ರು ರಘು ದೊಡ್ಡೆಯವ್ರು ಹೇಳ್ತಿದ್ದಾರೆ ಇದು ಪ್ರಪಗಾಂಡ. ಅದು ABVP ಅವ್ರು ಏನಕ್ಕೆ ಮಾಡಕ್ ಬರ್ತಾರೆ ಮೇಡಮ್? ಅವ್ರಿಗೆ ಸ್ವಲ್ಪನಾರು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು. ಅವರೊಬ್ಬ ಕಾಂಗ್ರೆಸ್ ವಕ್ತಾರರಾಗಿ ಪ್ರಪಗಾಂಡ ಮಾಡ್ತಿದ್ದಾರೆ ABVP ಅವರು. ಬಿಜೆಪಿ ಅವರು ಪ್ರಪಗಾಂಡ ಮಾಡಿ ಏನ್ ಸಾಧನೆ ಮಾಡಕ್ ಆಗಿರೋದು ಅನ್ಯಾಯ ನಿಜ. ಮಕ್ಕಳು ದುಡುಕಿ ಪ್ರಾಣ ಕಳ್ಕೋಬಾರ್ದಾಗಿತ್ತು, ಅದು ನಿಜ. ಮತ್ತೆ ಅವಕಾಶಗಳನ್ನ ಮೋದಿ ಸರ್ಕಾರ ಮಾಡ್ಕೊಟ್ಟಿತ್ತು. ಬಟ್ ಅವರು ದುಡುಕ್ಬಿಟ್ಟು ಹ್ಯಾಗ್ ಮಾಡ್ಕೊಂಡು ತಪ್ಪಾಯ್ತು. ಅದು ಇವ್ರದೆಲ್ಲ ಕಾಂಗ್ರೆಸ್ ಏಜೆಂಟ್ ಮೇಡಮ್. ಅವರೆಲ್ಲ ದೇಶ ವಿರೋಧಿ ಮೊದ್ಲಿಂದಲೂ 1942ರಿಂದಲೂ ದೇಶ ಭಾಗ ಮಾಡ್ಕೊಂಡೇ ಬಂದ ಹೊರತು ಒಂದು ಕೋಮನ್ನ ಒಪ್ಸಕ್ಕೆ ಅವ್ರನ್ನ ಉತ್ತೇಜನ ಮಾಡಿ ಅವ್ರನ್ನ ಓಟಿಗೋಸ್ಕರ ಕಾಂಗ್ರೆಸ್ನವ್ರು ಮಾಡ್ತಿರೋದೇ ಇದೆಲ್ಲ. ಓಕೆ, ಥ್ಯಾಂಕ್ ಯು ಮುರಳೀಧರ್ ಅವರೇ, ರಿಪಬ್ಲಿಕ್ನೊಂದಿಗೆ ಮಾತಾಡಿ. ಚನ್ನಪಟ್ಟಣದಿಂದ ಮನೋಜ್ ಅನ್ನೋರು ಕರೆ ಮಾಡಿದ್ದಾರೆ. ಮನೋಜ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್ ಇವೆಲ್ಲ ಘಟನಾವಳಿಗಳನ್ನ ನೋಡಿದಾಗ? ನೀವೇ ನೋಡ್ತಿದ್ರಲ್ಲ ಸರ್, ನೀವೇ ಫ್ರೀಡಂ ಪಾರ್ಕ್ ಹೋಗಿದ್ದೀರಾ, ನೀವೇ ಲೈವ್ ಆಗಿ ಮಾತಾಡಿದ್ರಿ, ಅದನ್ನು ಕೂಡ ನೋಡ್ತಾ ಇದ್ವಿ ನಾವು. ಇದು ಮೋಸ್ಟ್ಲಿ ನಮ್ಗೆ ಇಲ್ಲಿ ಏನು ನಾವು ಮೀಡಿಯಾಗಳಲ್ಲಿ ನೋಡ್ತೀವಿ ಅದನ್ನೆಲ್ಲ ನೋಡ್ತಿದ್ರೆ ಇದು ನೀಟ್ ಬಂದು ಪ್ರೊಟೆಸ್ಟ್ ಅಲ್ಲ. ಇದು ದೇಶದ್ರೋಹಿಗಳಿಂದ ದೇಶ ಹಾಳು ಮಾಡೋ ಕೆಲಸಕ್ಕೋಸ್ಕರನೇ ಮಾಡ್ತಿರುವಂತದ್ದು. ಅಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಅಂದ್ರೆ ಸ್ಟೂಡೆಂಟ್ಗಳು ಎಷ್ಟಿದ್ದಾರೆ, ಒಂದು 10% ಇಲ್ಲ ಅಲ್ಲಿ. ಅವರೆಲ್ಲ ಬಂದು CGP ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, ಇಲ್ಲಾಂದ್ರೆ ಆಮ್ ಆದ್ಮಿ, ಈ ತರ ಎಲ್ಲ ಬರೀ ಪ್ರತಿಭಟನೆ ಅಂತಾನೆ ಇದಾರೆ ಹೊರತು ನೀಟ್ಗೆ ಏನು ಅದಕ್ಕೆ ಅವಶ್ಯಕತೆ ಇರುವಂತದ್ದು ಕಾನೂನು ಏನ್ ಬೇಕು ಅಂತ ಅದ್ರ ಬಗ್ಗೆ ಯಾರು ಕೇಳ್ತಿಲ್ಲ. ಯಾರ್ಯಾರ ಬಗ್ಗೆನೋ ಧಿಕ್ಕಾರಗಳು ಕೂಗೋದು, ಯಾರ್ಯಾರ್ದು ಜಿಂದಾಬಾದ್ ಕೂಗೋದು,
ಯಾವನೋ ಯಾರೋ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಒಂದಷ್ಟು ಜನನ ಪ್ರಶ್ನೆ ಕೇಳ್ತಾರೆ, ಅಲ್ಲಿ ನೀಟ್ ಅಂತ ಏನು ಅಂತ ಗೊತ್ತಿಲ್ಲ, UGC ಅಂದ್ರೆ ಏನು ಅಂತ ಗೊತ್ತಿಲ್ಲ, ಕೆಲವೊಬ್ರಿಗೆ SSLC ಫುಲ್ ಫಾರ್ಮೇ ಗೊತ್ತಿಲ್ಲ ಅವ್ರಿಗೆ. ಅಂತಿಯವರೆಲ್ಲ ಬಂದು ಪ್ರೊಟೆಸ್ಟ್ ಅಲ್ಲಿ ಬರ್ತಿದ್ದಾರೆ. ಆಮೇಲೆ ಅಟ್ಲೀಸ್ಟ್ ಇದನ್ನ ನೋಡ್ತಿರುವಂತ ವಿದ್ಯಾವಂತರು ಕೂಡ ದಾರಿ ತಪ್ಪಾರ್ದು ಈ ಮೂಲಕ. ಏನೋ ಮೀಡಿಯಾಗಳಲ್ಲಿ ನೋಡ್ತಾರೆ ಇವರೆಲ್ಲ ಎಷ್ಟು ಕಚಡಗಳಿದ್ದಾರೆ ಅಂತ, ಇವರೆಲ್ಲ ನೋಡಿ ಸ್ವಲ್ಪ ಬುದ್ಧಿ ಕಲಿಬೇಕು. ಇದರಿಂದ ಏನು ಉಪಯೋಗ ಇಲ್ಲ ಸರ್ ನನ್ನ ಪ್ರಕಾರ. ಅಟ್ಲೀಸ್ಟ್ ಅದನ್ನ ಕಾನೂನು ಪ್ರಕಾರ ಏನು ಹೋರಾಟ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಮನೋಜ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಚಿತ್ರದುರ್ಗದಿಂದ ಪ್ರಕಾಶ್ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಕಾಶ್ ಅವರೇ, ಏನ್ ಹೇಳ್ತೀರಿ? ನಮಸ್ತೆ ಮೇಡಮ್. ಹೇಳಿ. ಏನಲ್ಲ ಮೇಡಮ್, ಈಗ ಇಷ್ಟೆಲ್ಲ ಹಗರಣಗಳು ನಡೀತದವಲ್ಲ ದೇಶದಲ್ಲಿ, ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಓಕೆ. ಈ ಮಧ್ಯೆ ಇವರು ಎಲ್ಲ ಬರ್ತಾರಲ್ಲ, ಇವರು ಗುಂಡಾಗಳು ಯಾರೋ ಅದು ಬೇರೆ ಪ್ರಶ್ನೆ. ಬಟ್ ಸಪೋರ್ಟ್ ಮಾಡ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು. ಒಂದು. ಎರಡನೇದು, ಒಬ್ಬ ಗ್ರಾಮೀಣ ಪ್ರದೇಶದಲ್ಲೂ ಇರ್ತಾನೆ, ನಗರ ಪ್ರದೇಶದಲ್ಲೂ ಇರ್ತಾರೆ ಸ್ಟೂಡೆಂಟ್ಸ್. ಬಟ್ ಎಲ್ಲರ ಬಗ್ಗೆನೂ ಇವರು ಸರ್ಕಾರ ಯೋಚನೆ ಮಾಡಬೇಕು. ಎರಡನೇದಾಗಿ ರಾಜಕಾರಣಿಗಳು ಇದಕ್ಕೆ ಇಂಟರ್ಫಿಷನ್ ಆಗಬಾರ್ದು. ಯಾಕೆ ಅಂತ ಹೇಳಿ ಯಾವ್ದೂ ದೊಡ್ಡರಿಲ್ಲ, ಎಲ್ಲ ರಾಜಕಾರಣಿಗಳು ಇಲ್ಲಿ ಅವ್ರು ಬೇಳೆ ಬೇಯಿಸಿ ಹೇಳ್ತಾರೆ. ಬಟ್ ನಾವು ಸೆಂಟ್ರಲ್ ಅಲ್ಲಿ ಈಗ ಮೋದಿ ಅವರು ಕರೆದಂತ ಸಂದರ್ಭ, ಈಗ ಕ್ಯಾಬಿನೆಟ್ನವರು ಮಾತುಕತೆಗೆ ಯಾಕೆ ಹೋಗಲ್ಲ? ಇದು ರಾಜಕಾರಣದ ಒತ್ತಡ ಇರೋದಕ್ಕೆ ತಾನೇ ಇವ್ರು ಹೋಗ್ತಾ ಇಲ್ಲ. ಇದು ತಪ್ಪಲ್ವಾ? ರೈಟ್, ನಿಜ. ಯಾಕೆ? ರೈಟ್. ಪ್ರಕಾಶ್ ಅವರ ಅಭಿಪ್ರಾಯ ಆಗಿತ್ತು. ಧನ್ಯವಾದಗಳು ಪ್ರಕಾಶ್ ಅವರ, ರಿಪಬ್ಲಿಕ್ನೊಂದಿಗೆ ಮಾತನಾಡಿದ್ರು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ದಾಮೋದರ್ ಸಿದ್ದಾಪುರದಿಂದ ಕರೆ ಮಾಡಿದ್ದಾರೆ. ದಾಮೋದರ್ ಅವರೇ ನಮಸ್ಕಾರ. ಏನು ಹೇಳೋದಕ್ಕೆ ಬಯಸ್ತೀರಿ? ಇದೆಲ್ಲ ನೋಡ್ತಾ ಇರುವಾಗ ಎಲ್ಲೋ ಒಂದ್ ಕಡೆ ಪ್ರತಿಭಟನೆಯಾಗಿ ಉಳಿಯೋದೇ ಹಳಿ ತಪ್ತಾ ಇದೆಯಾ? ಹೌದು ಸರ್, ನಮಸ್ತೆ ಸರ್. ಇದು ಕಾಂಗ್ರೆಸ್ ಕಿತ್ತೂರಿ ಸರ್ ಇದು. ಯಾಕಂದ್ರೆ ನಿಮ್ಮಂತ ಚಾನಲ್ಗಳಿಗೆ ಒಳಗಡೆ ಬಿಡ್ಬೇಕಿತ್ತು, ಒಳಗಡೆ ಬಿಡ್ಬೇಕಿತ್ತು. ನಾವು ನಿಮ್ ಚಾನಲ್ ದಿವಸ ನೋಡ್ತೀವಿ, ಎಲ್ಲೆಲ್ಲಿ ಏನೇನಾಗುತ್ತೆ ಎಲ್ಲದೂ ತೋರಿಸ್ತಾ ಇದ್ರಿ. ಅಲ್ಲಿ ಅವ್ರು ಬಿಡ್ಬೇಕಿತ್ತು, ಅವ್ರು ನಿಮ್ ಚಾನಲ್ ನ ಬಿಡ್ಲಿಲ್ಲಲ್ಲ. ಯಾಕೆ? ಇದು ಕಾಂಗ್ರೆಸ್ಸೇ ಕುಂಭಕ್ ಕೊಡ್ತಾ ಇರೋದು ಮೇನ್ ಆಗಿ. ಇದು ಅಲ್ಲಿ ನಮ್ಮ ಹುಡುಗರು ನೀಟ್ ಪರೀಕ್ಷೆ ಬರ್ದವ್ರು ಒಬ್ರು ಇಲ್ಲ, ಎಲ್ಲ ಈ ಮುಸ್ಲಿಮ್ಸ್ ಅವ್ರು ಇವರೇ ದುಡ್ಡು ಕೊಟ್ಟು ಖರ್ಚಿಗೆ ಬಂದು ಗಲಾಟೆ ಮಾಡಿಸ್ತಾ ಇದ್ದಾರೆ. ದಾಮೋದರ್ ಅವರೇ, ನಾವು ವಿದ್ಯಾರ್ಥಿಗಳ ಪರವಾಗಿ ಕವರೇಜ್ ಮಾಡಕ್ಕೆ ಅಂತಾನೆ ಹೋಗಿದ್ದು, ವಿದ್ಯಾರ್ಥಿಗಳಿಗೋಸ್ಕರನೇ ಹೋಗಿದ್ದು, ಆದರೂ ಬಿಡ್ತಾ ಇಲ್ಲ ಅಂದ್ರೆ ನಾವು ಯಾವ ಜಾಗದಲ್ಲಿ ಇದ್ದೀವಿ, ನಾವು ಆ ಜಾಗಕ್ಕೆ ಹೋಗಂಗಿಲ್ವಾ ಅನ್ನೋ ಪ್ರಶ್ನೆಗಳು ನಿರ್ಮಾಣ ಆಯ್ತು. ಏನನ್ಸುತ್ತೆ ನಿಮಗೆ? ರೈಟ್. ಓಕೆ, ಥ್ಯಾಂಕ್ ಯು ದಾಮೋದರ್ ಅವರ. ಇಲ್ಲ, ಇನ್ನೊಂದು 2-3 ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೆ. ಕರೆಕ್ಕಿಂತ ಮುಂಚೆ ಸೋನಮ್ ವಾಂಗ್ಚುಕ್ ಅವರು ಇದನ್ನ ಉಪವಾಸನ ಎಂಡ್ ಮಾಡಿದ್ದಾರೆ. ಬಹುಶಃ ಈ ಎಲ್ಲ ಬೇರೆ ಬೇರೆಯವರೆಲ್ಲ ಬಂದು ಈ ಪ್ರತಿಭಟನೆಯನ್ನು ಹೈಜಾಕ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಒಳ ಕಾರಣಕ್ಕಾಗಿ ಅವರು ಮಾಡಿದ್ರ ಅನ್ನುವಂಥದ್ದು ಒಂದು. ಆಮೇಲೆ ಗುರು ಪತ್ವಂತ್ ಸಿಂಗ್ ಪನ್ನು, ಈ ಸಪರೇಟ್ ಖಲಿಸ್ತಾನ್ ಬೇಕು ಅನ್ನೋ ಹೋರಾಟಗಾರ, ವಿದೇಶದಲ್ಲೆಲ್ಲೋ ಕೂತ್ಕೊಂಡು ಇಲ್ಲಿ ದಂಗೆಗಳನ್ನ ಎಬ್ಸುವಂತ ಮನುಷ್ಯ, ಆತ ಇದಕ್ಕೆ ಫಂಡ್ ಮಾಡಿದಾನೆ ಅನ್ನೋಂಥ ಒಂದಷ್ಟು ಸುದ್ದಿಗಳು, ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಓಡಾಡ್ತಾ ಇದೆ. ಆಮೇಲೆ ವಿದೇಶಿ ಪ್ರಜೆಗಳು ಬಂದು ಇದರಲ್ಲೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಅಮೆರಿಕನ್ ಪ್ರಜೆಗಳು ಬಂದು ಭಾಗಿಯಾಗ್ತಾ ಇದ್ದಾರೆ, ಬಾಂಗ್ಲಾದೇಶದ ಪ್ರಜೆಗಳು ಬಂದು ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳಿದ್ದಾವೆ. ಯಾಕೆ ಬರ್ತಾ ಇದಾರೆ ಅವರೆಲ್ಲ? ಯಾರವರೆಲ್ಲ? ರೈಟ್. ಸಂತೋಷ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಸಂತೋಷ್ ಅವ್ರ ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ನೋಡಿ, ಇವ್ರಿಗೆಲ್ಲ ಅಲ್ಲಿ ಬಂದಿರೋರು 10% ಕೂಡ ನಮ್ ವಿದ್ಯಾರ್ಥಿಗಳಿಲ್ಲ. ಇವ್ರು ಬೇಕಾಬಿಟ್ಟಿ ಬಂದು ಸುಮ್ನೆ ನಮ್ ಜನಗಳ ಬಗ್ಗೆ ಬಂದು ಗಲ್ಬೆ ಎಬ್ಬಿಸಕ್ಕೆ ಇವ್ರು ಪ್ರಯತ್ನ ಪಡ್ತಾ ಇರೋದು. ಇವ್ರಿಗೆಲ್ಲ ಫಂಡಿಂಗ್ ಎಲ್ಲಿಂದ ಬರ್ತವೆ ಏನು ಅನ್ನೋದು ಒಂದು ಅರ್ಥ ಆಗಲ್ಲ ಮೇಡಮ್. ಇವ್ರಿಗೆಲ್ಲ ಅದ್ ಎಲ್ಲಿಂದ ಇವರು ಫಂಡಿಂಗ್ಗಳು ಇವಾಗ ಬೇಕಾಗಿರೋದು ನಮ್ಗೆ ನೀಟ್ ವಿರುದ್ಧ ಹೋರಾಟ ಮಾಡೋದಿಕ್ಕೆ. ಇವ್ರು ಅದು ಬಿಟ್ಟು ಬೇರೆ ಇದನ್ನೆಲ್ಲ ತಂದು ಇದನ್ನ ಮಧ್ಯದಲ್ಲಿ ತರೋದ್ರಿಂದ ನಮ್ಗಳ ಮಧ್ಯೆನೆ ಇವ್ರು ಜಗಳ ತಂದಿಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಮೇಡಮ್. ರೈಟ್. ಥ್ಯಾಂಕ್ ಯು ಸಂತೋಷ್ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ರಿ. ಧಾರವಾಡದಿಂದ ಬಸವರಾಜ್ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಹೇಳೋದಕ್ಕೆ ಬಯಸ್ತೀರಿ ಇದೆಲ್ಲ ನೋಡುವಾಗ? ಸರ್ ಇದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನನ್ಗೂ ಏನ್ ಅನ್ಸುತ್ತೆ ಅಂದ್ರೆ, ಒಂದು ತಂದೆ ತಾಯಿಗಳಾದವರು, ಪೇರೆಂಟ್ಸ್ ಆದವರು ಈ ತರ ಪ್ರೊಟೆಸ್ಟ್ ಮಾಡಕ್ ಏನ್ ಕಳಿಸ್ತಾ ಇದಾರಲ್ಲ, ಅವ್ರಿಗಿದು ಗೊತ್ತಾಗ್ಬೇಕು. ಏನಕ್ಕೆ ಅಂತಂದ್ರೆ ಈ ರೀತಿ ಘಟನಾವಳಿಗಳೆಲ್ಲ ನಡೀತಾ ಇದೆ. ಪ್ಲಸ್ ಇನ್ನೊಂದೇನಂದ್ರೆ ಅಲ್ಲಿ ನಿಜವಾದ ಸ್ಟೂಡೆಂಟ್ಗಳು ಯಾರಿದ್ದಾರೆ ಅವ್ರಿಗೆ ಮಾತ್ರ ನ್ಯಾಯ ಸಿಗ್ಬೇಕು, ಅದು ಒಂದು. ಅದಾದ್ಮೇಲೆ ಈ ಬೇರೆಯವರೆಲ್ಲ ಅಲ್ಲಿ ಒಗ್ಗಟ್ಟಾಗಿ ಇನ್ನೊಂದೇನೋ ದೇಶದ್ರೋಹಿ ಕೆಲಸ ಏನ್ ಮಾಡ್ತಾ ಇದಾರಲ್ಲ, ಇದನ್ನೆಲ್ಲ ನೋಡಿದಾದ್ಮೇಲೆ ಅಟ್ಲೀಸ್ಟ್ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ತಿರ್ಗಾ ಮನೆಗೆ ಕರೆಸ್ಕೊಂಡು ಇದಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಅಲ್ಲಿ ನಿಜವಾದ ಪ್ರೊಟೆಸ್ಟ್ ಮಾಡೋರ್ಗೆ ನ್ಯಾಯ ಸಿಗುತ್ತೆ. ಇನ್ನೊಂದೇನಂತಂದ್ರೆ, ಇದೇನು ದೇಶದ್ರೋಹಿ ಕೆಲಸ ಏನ್ ಮಾಡ್ತಾ ಇದಾರಲ್ಲ ಅವ್ರಿಗೂ ಶಿಕ್ಷೆ ಕೊಟ್ಟಾಗೂ ಆಗತ್ತೆ, ನನ್ನ ಅಭಿಪ್ರಾಯ ಇದು. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ, ನಿಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಹೊಸದುರ್ಗದಿಂದ ಲಕ್ಷ್ಮೀಕಾಂತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮೀಕಾಂತ್ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ? ನಮಸ್ತೆ ಮೇಡಮ್. ಹಲೋ, ನಮಸ್ಕಾರ ಲಕ್ಷ್ಮೀಕಾಂತ್ ಅವರೇ, ಹೇಳಿ. ನಮಸ್ತೆ ಮೇಡಮ್. ಈ ಒಂದು ಚಿತ್ರಣನೆಲ್ಲ ನೋಡ್ತಾ ಇದ್ರೆ
ನಮ್ಮ ದೇಶದ ಸ್ಥಿತಿಗತಿ ಏನಾಗುತ್ತೆ ಅಂತ ಒಂದು ಡೌಟ್ ಬರುತ್ತೆ. ಹ್ಮ್ 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 ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗಿದೆ, ನಮ್ಮ ದೇಶದ ಆಂತರಿಕ ಭದ್ರತೆ ಅನ್ನೋದು ಏನಾಗಿದೆ. ಹ್ಮ್ ಹ್ಮ್ ಎಕ್ಸ್ಪೆಷಲಿ ಮೇಡಮ್ ಅಲ್ಲಿ ಹೋಗ್ತಿರೋರು ಈಗ ಸ್ಟೂಡೆಂಟ್ಸ್ ಹ್ಮ್ ಎಸ್ಪೆಷಲಿ PU ಸೆಕೆಂಡ್ ಇಯರ್ PU ಮುಗಿಸ್ಕೊಂಡು ಅವ್ರು ನೀಟ್ ಎಕ್ಸಾಮ್ ಬರೀತಿದ್ದಾರೆ ಅಂದ್ರೆ ಅವ್ರು ಸ್ವಲ್ಪ ಸಾಫ್ಟ್ ಇರ್ತಾರೆ, ಹ್ಮ್ ಯಾರು ಸ್ಟ್ರಾಂಗ್ ಇರಲ್ಲ. ಹ್ಮ್ 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 ಅವ್ರಿಗೆ ಏನೋ ಒಂದು ದೊಡ್ಡ ಇಂಟೆನ್ಷನ್ ಇರುತ್ತೆ, ಅಷ್ಟು ಟ್ಯಾಲೆಂಟ್ ಇರ್ತಾರೆ, ಅವರೆಲ್ಲ ಬುದ್ಧಿವಂತ ವಿದ್ಯಾರ್ಥಿಗಳು. ಓಕೆ. ಆದ್ರೆ ಇಲ್ಲಿ ನೀವು ಟಿವಿನಲ್ಲಿ ತೋರಿಸ್ತಿರೋದ್ನೆಲ್ಲ ನೋಡಿದ್ರೆ ಅವ್ರು ಅಷ್ಟು ಜನ ಒಂಥರ ಟೆರರಿಸ್ಟ್ ತರ ವರ್ತಿಸ್ತಾ ಇದ್ದಾರೆ. ಹ್ಮ್ ಹ್ಮ್ ಅವ್ರೊಂಥರ ಟೆರರಿಸ್ಟ್ ತರ ಅಂದ್ರೆ ನಾವ್ ಏನ್ ಹೇಳೋದಂದ್ರೆ ಆಂತರಿಕ ಭದ್ರತೆ ಅನ್ನೋದು ಏನಾಯ್ತು, ಬೇರೆ ದೇಶದವ್ರು ಯಾರೋ ಬಂದು ಫಂಡಿಂಗ್ ಮಾಡ್ತಾರೆ, ಬೇರೆ ದೇಶದವ್ರು ಯಾರೋ ಬಂದು ನಮ್ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಒಂದು ಹಕ್ಕನ್ನ ಅಥವಾ ನಮ್ಮ ನೀಟ್ ವಿರುದ್ಧವಾಗಿ ಏನ್ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು, ಅದರ ಒಂದು ಹೋರಾಟವನ್ನ ಹಾಳು ಮಾಡ್ತಿರೋದೇ ಬೇರೆ. ಓಕೆ. ನಮ್ಮ ಮಕ್ಕಳಿಗೆ ಆಕ್ಚುಲಿ ಎಸ್ಪೆಷಲಿ ಅಂತ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು. ಓಕೆ, ಥ್ಯಾಂಕ್ ಯು. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿಲ್ಲ ಅವರು. ಕರೆಕ್ಟ್. ಥ್ಯಾಂಕ್ ಯು ಲಕ್ಷ್ಮೀಕಾಂತ್ ಅವರೇ. ರಿಪಬ್ಲಿಕ್ ಪ್ರಭಾಕರ್ ಅಂತ ಹೇಳಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ಪ್ರಭಾಕರ್ ಅವರೇ ನಮಸ್ಕಾರ. ಏನ್ ಹೇಳೋದಕ್ಕೆ ಬಯಸ್ತೀರಿ ಇದೆಲ್ಲ ನೋಡುವಾಗ? ಹಲೋ, ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ಸರ್? ಬಹುತೇಕ ಎಲ್ಲವನ್ನೂ ಕೂಡ ಗಮನಿಸಿರ್ತೀರಿ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಹಲೋ, ಹೇಳಿ ಸರ್, ಹೇಳಿ ಹೇಳಿ ಸರ್. ಹೇಳಿ. ಅದೇ ಏನ್ ಹೇಳೋದಕ್ಕೆ ಬಯಸ್ತೀರಿ? ಈಗ ಗೊತ್ತಾಯ್ತಲ್ವಾ ನೀವು ಏನ್ ನೋಡಿ ಕರೆ ಮಾಡಿದಿರಿ? ವಿದೇಶದಿಂದ ಫಂಡಿಂಗ್ ಬರ್ತಾ ಇದೆ ಅಂದ್ರೆ ಸರ್ಕಾರ, ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಕೇಂದ್ರ ಸರ್ಕಾರ ಏನ್ ಅವ್ರಿಗೆ ಇದಿಲ್ವಾ ಇಂಟೆಲಿಜೆನ್ಸ್ ರಿಪೋರ್ಟ್? ವಿದೇಶದಿಂದ ಫಂಡಿಂಗ್ ಬರ್ತಾ ಇರೋದು ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಅದನ್ನ ಅವ್ರು ತಡಿಬೋದಲ್ವಾ? ರೈಟ್. ಓಕೆ ಓಕೆ. ಇದು ನನ್ನದು ಇದು ಪ್ರಶ್ನೆ ಖಂಡಿತವಾಗ್ಲೂ ಇತ್ತು. ಯಾಕಂದ್ರೆ ಇಷ್ಟೆಲ್ಲ ಮಾಡೋದಕ್ಕೆ ಸಶಕ್ತ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದನ್ನ ಮೊದಲೇ ತಡೆ ಹಿಡಿಬೋದಾಗಿತ್ತಲ್ಲ. ಮೊದಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ ಅವ್ರಿಗೆ. ಕರೆಕ್ಟ್. ಬರೀ ಅಷ್ಟು ಮಾತ್ರ ಅಲ್ಲ, 20 ದಿನಗಳ ಕಾಲ ಪ್ರತಿಭಟನೆ ಮಾಡ್ತಿರುವಾಗ ಇವತ್ತು ರಿಯಾಕ್ಟ್ ಮಾಡೋದನ್ನ ಅವತ್ತೇ ಮಾಡಬಹುದಿತ್ತಲ್ಲ. ಪ್ರತಿಭಟನೆಗೆ ರಿಯಾಕ್ಟ್ ಮಾಡ್ತಾರೋ ಇಲ್ವೋ ಅಫಿಷಿಯಲಿ ಅದು ಬೇರೆ ವಿಚಾರ. ಆದ್ರೆ ಇಂಥವರೆಲ್ಲ ಬಂದು ವಿದೇಶಿ ಹಣ ಬರ್ತಾ ಇದೆ, ಇಲ್ಲೀಗಾಲಿಟೀಸ್ ಆಗ್ತಾ ಇದೆ ಅಂದಾಗ ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ, ಮೊದಲೇ ಅದನ್ನ ತಡಿಬಹುದಾಗಿತ್ತಲ್ಲ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. ಎಸ್, ಸುಧಾಕರ್ ಅಂತ ಬಿಡದಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಧಾಕರ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ಏನ್ ಹೇಳಕ್ ಬಯಸ್ತೀರಿ? ಅಲ್ಲ ಮೇಡಮ್, ಅವರು ಟಿವಿ ಚಾನೆಲ್ನವರು ಏನೋ ಒಂದು ತೋರಿಸ್ತಾವ್ರೆ ಅಂದ್ರೆ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ. ಮತ್ತೆ ಏನೋ ಅಲ್ಲಿ ಹುಡುಗರು ಪ್ರತಿಭಟನೆ ಮಾಡ್ತಾ ಇದಾರೆ, ಓದಿರೋ ಹುಡುಗರುಗಳಿಗೆ ಒಂದು ನ್ಯಾಯ ಕೊಡ್ಲಿ ಅಂತ ಮಾಡ್ತಾ ಇದಾರೆ. ಆ ಸಾರ್ನ ಅವ್ರು ಹಂಗ್ ತಿಳ್ತಾವ್ರಲ್ಲ, ಅವ್ರ ಮನುಷ್ಯರ ಮೇಡಮ್ ಅವ್ರ ಇವ್ರು. ಓಕೆ. ಮತ್ತೆ ಇವ್ರು ಸಾರು ಇಲ್ಲಿಂದ ಚಾಮರಾಜನಗರ ಕಂಟ ಹೋಗಿ ಡಿಬೇಟ್ ಮಾಡವ್ರೆ. ಆ ಊರ್ ಒಂದ್ ಬಸ್ ಹೋಗಲ್ಲ, ಒಂದ್ ಕಾರ್ ಹೋಗಲ್ಲ ಅಂತ ತಕ್ಕ ಹೋಗಿ ಅವ್ರು ಡಿಬೇಟ್ ಮಾಡವ್ರೆ. ನಮ್ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತಾ ಇರ್ತೀವಿ ಮೇಡಮ್. ಹೆಂಗಿದೆ ಅದು? ಗೋಧಿ ಮೀಡಿಯಾನ ಅದು? ಇಲ್ಲ, ಅಲ್ಲ ಮೇಡಮ್, ಆತರ ಫೋರ್ಜರಿ ಮಾಡಂಗಿದ್ದೀರಾ? ಅವ್ರು ಸಾರ್ ಯಾಕೆ ಚಾಮರಾಜನಗರ ಗಂಟ ಹೋಯ್ತಿದ್ರು, ಜನರ ಸಮಸ್ಯೆ ಕೇಳ್ತಿದ್ರು. ನಮ್ ಬಿಡದಿ ಭಾಗದಲ್ಲಿ ಇದೇ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಪ್ರತಿಯೊಂದು ಊರು, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಮನೆಗೆ ಹೋಗಿ ಆ ಸಾರ್ ಡಿಬೇಟ್ ಮಾಡವ್ರೆ. ಗದ್ದೆಗಳಿಗೆ ಹೋಗಿ ಏನ್ ಬೆಳೆ ಇದೆ ಎತ್ತ ಅಂತೆಲ್ಲ ಅದೆಲ್ಲ ತಿಳಿಸವ್ರೆ. ಯಾರಾದ್ರೂ ರೈತರುಗಳು ಅವ್ರನ್ನ ತಳ್ಬಿಟ್ರ? ಸಾರ್ ಯಾಕೆ ಅವ್ರು ಅವಮಾನ ಮಾಡಿದ್ರ? ಅವ್ರ ವಿದ್ಯಾರ್ಥಿಗಳು ದೇವರಾಣಿ ವಿದ್ಯಾರ್ಥಿಗಳು, ಅವರೆಲ್ಲ ದೇಶದ್ರೋಹಿಗಳು. ನೀವ್ ಹೇಳಿ, ನೀವು ಜನಸಾಮಾನ್ಯರು, ನೀವ್ ಹೇಳಿ, ರಿಪಬ್ಲಿಕ್ ಕನ್ನಡ ಗೋಧಿ ಮೀಡಿಯಾನ ಅಥವಾ ರೈತರು ಜನಸಾಮಾನ್ಯರು ಕನ್ನಡಿಗರ ಪರ ಇರ್ತಕ್ಕಂಥ ಮೀಡಿಯಾನ ನೀವು ನೋಡಿರ್ತೀರ 2-3 ವರ್ಷದಿಂದ, ನಿಮ್ಮ ಅಭಿಪ್ರಾಯ ಹೇಳಿ. ದೇಶದ 3ನೇ ಕಣ್ಣು ಮೀಡಿಯಾ. ಯಾಕೆಂದ್ರೆ ನಮ್ಗೆ ಗೊತ್ತಿರೋದನ್ನ ತಿಳಿಸೋದೇ ಮೀಡಿಯಾದವರು. ಇಲ್ಲಿಂದ ಸ್ವಿಟ್ಜರ್ಲೆಂಡ್ ಗಂಟ ಹೋಗಿ, ಆಸ್ಟ್ರೇಲಿಯಾಗ ಹೋಗಿ ಎಲ್ಲ ಈ ತರ ದೇಶದಲ್ಲಿ ನಡೀತಾ ಇದೆ ಅಂತ ತೋರಿಸೋರೆ ಮೀಡಿಯಾದವರು. ನಮ್ಗೆ ಏನ್ 90% ನಮ್ಗೆ ಗೊತ್ತಾಯ್ತಾ ಇದೆ ಅದು ಮೀಡಿಯಾ ಇಂದಾನೆ. ಯಾವ್ದೋ ಒಂದು ಕುಗ್ರಾಮದಲ್ಲಿ ಇರೋರು ನಾವು, ಆದ್ರೂ ನಿಮ್ ಚಾನಲ್ ನೋಡ್ತಾ ಇರ್ತೀವಿ ನಾವು. ರೈಟ್. ಥ್ಯಾಂಕ್ ಯು ಸುಧಾಕರ್ ಅವರೇ ಕರೆ ಮಾಡಿದ್ದಕ್ಕೆ. ಅಂತೂ ಇವತ್ತು ಮೋದಿ ಅವರು ಒಂದು ಥ್ಯಾಂಕ್ಸ್ ಮೆಸೇಜ್ ಕಳಿಸಿದ್ದಾರೆ. ಮೋಸ್ಟ್ಲಿ ಮಾತುಕತೆಗಳು ನಡೀತಾ ಇದೆ. ಬಹುಶಃ ಇದು ಆದಷ್ಟು ಬೇಗ ಎಂಡ್ ಆಗೋ ಸೂಚನೆಗಳು ಕಾಣ್ತಾ ಇದೆ. ಆದರೆ ಇದೊಂದು ಖಂಡಿತವಾಗ್ಲೂ ಎಚ್ಚರಿಕೆಯ ಗಂಟೆ. ಈ ರೀತಿ ಪ್ರತಿಭಟನೆಗಳನ್ನು ಮುಂದುವರಿಯೋದಕ್ಕೆ ಬಿಟ್ಟರೆ ಯಾರ್ಯಾರೋ ಬಂದು ದೇಶ ವಿರೋಧಿ ಶಕ್ತಿಗಳು ಬಂದು ಸೇರ್ಕೊಂಡು ಅದನ್ನು ಹೆಂಗೆ ಕೆಡಿಸ್ತವೆ, ಜನಗಳ ಮನಸ್ಸನ್ನ, ಆಮೇಲೆ ಒಟ್ಟು ವಾತಾವರಣವನ್ನು ಹೆಂಗೆ ಕೆಡಿಸ್ತವೆ ಅನ್ನೋದಕ್ಕೆ ಈ ಪ್ರತಿಭಟನೆ ಒಂದು ಎಚ್ಚರಿಕೆ ಗಂಟೆ ಅಂತ ಅನ್ಸುತ್ತೆ. ಕೇಂದ್ರ ಸರ್ಕಾರ ಸೀರಿಯಸ್ ಆಗಿ ತಗೋಬೇಕಿದ್ದನ್ನ ಅಂತ ಅನ್ಸುತ್ತೆ. ನೋಡಿ, ಒಂದು ಕಡೆ ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಕಿಚ್ಚು ಜೋರಾಗ್ತಾ ಇರುವಂತಹ ಬೆನ್ನಲ್ಲೇ ಕೇಂದ್ರ ಮತ್ತು ಸಿಜೆಪಿ ನಡುವೆ ಮತ್ತೊಂದು ಸುತ್ತಿನ ಮಾತುಕತೆ. ಮಧ್ಯಾಹ್ನ 3:30ಕ್ಕೆ ಕೇಂದ್ರ ಸಿಜೆಪಿ 3ನೇ ಸುತ್ತಿನ ಮಾತುಕತೆ. ಈಗ ಆಲ್ರೆಡಿ ಮೊದಲನೇದು 2ನೇದು ಆಯಿತು. ಇದು 3ನೇ ಸುತ್ತಿನ ಮಾತುಕತೆ. ಸಿಜೆಪಿ ಮುಖಂಡರು ಪ್ರತಿಭಟನೆ ಹಿಂದಕ್ಕೆ ಪಡಿತಾರ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡ್ತಾರ. NTA ಶಿಕ್ಷಣ ಇಲಾಖೆಯಲ್ಲಿ ಮತ್ತಷ್ಟು ತಲೆದಂಡ ಆಗುವಂಥ ಸಾಧ್ಯತೆಗಳು ಕೂಡ ಇವೆ. ಇವರ ಪ್ರಮುಖ ಡಿಮ್ಯಾಂಡ್
ಒಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು, ಮತ್ತೊಂದು ಕಡೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ನೀಟ್ ಆಚೆ ಬರಬೇಕು, ಅಥವಾ ನೀಟ್ ಕ್ಯಾನ್ಸಲ್ ಆಗಿ ಏನು KCET ನಾವು ಮುಂಚೆ ಮಾಡ್ತಾ ಇದ್ವಿ ರಾಜ್ಯದಲ್ಲಿ ಅದಾಗಬೇಕು ಅಂತ. 2010ರಲ್ಲಿ 2013ಕ್ಕೂ ಮುಂಚೆ ಏನಾಗ್ತಾ ಇತ್ತು ಅದನ್ನು ಮಾಡಬೇಕು ಅಂಥೇಳಿ. ಸೊ ಇದೊಂದು. ತದನಂತರದಲ್ಲಿ ಪ್ರಶ್ನೆ ಪತ್ರಿಕೆ ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸೋರಿಕೆ ಆಗಬಾರ್ದು, ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಯಾರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರು ವಿದ್ಯಾರ್ಥಿಗಳು ಅವರಿಗೆ ಪರಿಹಾರ ಸಿಗಬೇಕು ಅಂತ. ಇದಿಷ್ಟು ಡಿಮ್ಯಾಂಡ್ಗಳಿವೆ. ದೆಹಲಿಯಲ್ಲಿ ನೀಟ್ ಅಕ್ರಮದ ವಿರುದ್ಧ ಏನು ಸಮರ ನಡೀತಾ ಇದೆ. ದೆಹಲಿಯ 18 ಮೆಟ್ರೋ ನಿಲ್ದಾಣಗಳು ಬಂದ್ ಆಗಿದ್ದಾವೆ. ನೋಡಿ, ಜನಕ್ಕೆ ಎಷ್ಟು ತೊಂದರೆ, ಬೇರೆ ಬೇರೆ ಕೆಲಸಗಳಿಗೆ ಹೋಗೋರಿಗೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರೆದ ಹಿನ್ನೆಲೆಯಲ್ಲಿ 18 ಮೆಟ್ರೋ ನಿಲ್ದಾಣಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಬಂದ್ ಮಾಡಲಾಗಿದೆ. ದೆಹಲಿಯಲ್ಲಿ ಈ ನೀಟ್ ಅಕ್ರಮದ ವಿರುದ್ಧ ಸಮರದಲ್ಲಿ ಯಾರ್ಯಾರೋ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದು, ದೇಶ ವಿರೋಧಿ ಶಕ್ತಿಗಳು ಕೂಡ ಬಂದು ಈ ಪ್ರತಿಭಟನೆಯನ್ನು ಹೈಜಾಕ್ ಮಾಡ್ತಾ ಇರೋದರ ಸುದ್ದಿಯ ಹಿನ್ನೆಲೆಯಲ್ಲಿ 18 ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ. ಓಡಾಡೋದಕ್ಕೆ ಸಾರ್ವಜನಿಕರಿಗೆ, ಕೆಲಸಕ್ಕೆ ಹೋಗೋರಿಗೆ, ಬೇರೆ ಬೇರೆ ಕೆಲಸಕ್ಕೆ ಓಡಾಡೋರಿಗೆ ಎಷ್ಟು ಕಷ್ಟ ಆಗತ್ತೆ ಇದರಿಂದ ಅನ್ನುವಂಥದ್ದು. 18 ಮೆಟ್ರೋ ನಿಲ್ದಾಣಗಳನ್ನು ಇವ್ರು ಒಂದು ಕಡೆ ಒಂದು ಪ್ಲೇಸಲ್ಲಿ ಜಂತರ ಮಂತ್ರಲ್ಲಿ ಮಾಡ್ತಾ ಇದ್ರೆ ಅಲ್ಲಿ ಮಾಡಲಿ, ಯಾರು ಬೇಡ ಅಂತಾರೆ. ಎಷ್ಟು ಬೇಕಾದರೂ ಪ್ರತಿಭಟನೆ ಮಾಡಲಿ ಅಥವಾ ಸರ್ಕಾರ ಅದಕ್ಕೆ ಗಮನ ಕೊಡಲಿ. ಆದರೆ ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡುವಂಥದ್ದು ಜನಸಾಮಾನ್ಯರಿಗೆ ತೊಂದರೆ ಆಗುವಂಥದ್ದು. ಬಡಬಗ್ಗರು, ವ್ಯಾಪಾರಕ್ಕೆ ಹೋಗೋರು, ಕೆಲಸಕ್ಕೆ ಹೋಗೋರು, ಸಾಮಾನ್ಯ ಜನರು ಪಾಪ ಎಷ್ಟು ಪರದಾಟ ಆಗುತ್ತೆ. ನೀಟ್ ಅಕ್ರಮ, ದೆಹಲಿ ಹಿಂಸಾಚಾರಕ್ಕೆ ಖಂಡನೆ ಕೇಳಿ ಬರ್ತಾ ಇರೋದು. ದೇಶಾದ್ಯಂತ ಇಂದು ಕಾಂಗ್ರೆಸ್ ಬೃಹತ್ ಹೋರಾಟವನ್ನು ಮಾಡ್ತಾ ಇದೆ. ಇಂದು ಸಂಜೆ ಕಾಂಗ್ರೆಸ್ನಿಂದ ಕ್ಯಾಂಡಲ್ ಮಾರ್ಚ್ ಕೂಡ ಇದೆ. ಅಷ್ಟು ಹಿಂಸಾಚಾರಗಳು, ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಯನ್ನು ಖಂಡಿಸಿ ಹೋರಾಟವನ್ನು ಮಾಡ್ತಾ ಇರೋದು. ಮತ್ತೊಂದು ಕಡೆ ಪೊಲೀಸ್ನವರ ಮೇಲೂ ಕೂಡ ಹಲ್ಲೆ ಆಗಿರುವಂಥದ್ದು, RF ಮೇಲೂ ಕೂಡ ಹಲ್ಲೆ ಆಗಿರುವಂಥದ್ದು, ಎಲ್ಲವನ್ನೂ ಕೂಡ ನೋಡಬೇಕಾಗುತ್ತೆ. ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋರಾಟವನ್ನು ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಇವತ್ತು ರಾತ್ರಿ ಕ್ಯಾಂಡಲ್ ಮಾರ್ಚ್ ಕೂಡ ಇದೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಜ್ಯದಲ್ಲಿ SIR ಅವಧಿಯನ್ನ ವಿಸ್ತರಣೆ ಮಾಡುವಂತೆ ಅರ್ಜಿ ಸಲ್ಲಿಸಲಾಗಿದೆ. ಇನ್ನು ಮುಂದಿನ 3 ತಿಂಗಳವರೆಗೆ SIR ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅಂತ ಅರ್ಜಿ ಸಲ್ಲಿಸಲಾಗಿದೆ. ಈಗ SIR ಮಾಡೋದಕ್ಕೆ ಸಮಯ ಎಷ್ಟು ಕಡಿಮೆ ಇದೆಯಲ್ಲ, 1 ತಿಂಗಳು, ಇದು ಸಾಕಾಗಲ್ಲ. ಇನ್ನು 3 ತಿಂಗಳವರೆಗೆ ಇದನ್ನು ವಿಸ್ತರಿಸಬೇಕು ಅಂತ ದೇವನೂರು ಮಹಾದೇವ, ರಾಮಚಂದ್ರ ಗುಹಾ ಇವರುಗಳೆಲ್ಲ ಕೋರ್ಟಿಗೆ ಅರ್ಜಿ ಸಲ್ಲಿಸಿದಾರಂತೆ. ಯಾಕೆ ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸರ್ಕಾರ, ಮುಖ್ಯ ಚುನಾವಣಾಧಿಕಾರಿ ಹಾಗೂ ಎಲೆಕ್ಷನ್ ಕಮಿಷನರ್ ಇವ್ರನ್ನೆಲ್ಲ ಪ್ರತಿವಾದಿಯನ್ನಾಗಿಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನೂ 3 ತಿಂಗಳು ಬೇಕು ಅಂತ. ಯಾಕೆ ಬೇಕು ಇವ್ರಿಗೆ ಇನ್ನೂ 3 ತಿಂಗಳು? ಯಾಕಂದರೆ ಬೇರೆ ರಾಜ್ಯಗಳಲ್ಲೆಲ್ಲ ಇದನ್ನು 1 ತಿಂಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಏನು ಟೈಮ್ ಲಿಮಿಟನ್ನು ಫಾಲೋ ಮಾಡಿದಾರೋ ಕರ್ನಾಟಕದಲ್ಲೂ ಅದೇ ಟೈಮ್ ಲಿಮಿಟನ್ನು ಫಾಲೋ ಮಾಡಿದ್ದಾರೆ. ಇಲ್ಲಿ ಯಾಕೆ ಅರ್ಜಿ ಸಲ್ಲಿಸಿದ್ದಾರೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ರಾಮಚಂದ್ರ ಗುಹಾ, ದೇವನೂರು ಮಹಾದೇವ ಅವರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನೂ 3 ತಿಂಗಳು SIR ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈ ವಿಚಾರದಲ್ಲಿ ಇನ್ನೂ 3 ತಿಂಗಳು ವಿಸ್ತರಣೆ ಮಾಡಬೇಕು ಅನ್ನೋದಾದರೆ ಯಾವ ಕಾರಣಕ್ಕೆ ಅಂತ, ಯಾಕೆ ಅಂತ ಹೇಳ್ತಾ ಇದ್ದಾರೆ ಈಗ? ಯಾಕಂದರೆ ಅರ್ಜಿ ಸಲ್ಲಿಕೆ ಮಾಡಿದವರೆಲ್ಲ ಭಾಳ ದೊಡ್ಡ ದೊಡ್ಡ ಸಾಹಿತಿಗಳು, ದೇವನೂರು ಮಹಾದೇವ ಅವರು, ರಾಮಚಂದ್ರ ಗುಹಾ ಅವರು ಏನು ಕಾರಣ ಕೊಟ್ಟಿದ್ದಾರೆ? ಇನ್ನೂ 3 ತಿಂಗಳು ಯಾಕೆ ಬೇಕು ಅಂತ ಹೇಳ್ತಾ ಇದ್ದಾರೆ? ಬೇರೆ ರಾಜ್ಯಗಳಲ್ಲೆಲ್ಲ ಇದೇ ರೀತಿ 1 ತಿಂಗಳ ಟೈಮ್ ಡ್ಯೂರೇಷನ್ನಲ್ಲೇ ಮಾಡಿದ್ದಾರಲ್ವಾ? ಏನು ಡೀಟೇಲ್ಸ್ ಇದೆ? ಎಸ್, ತಾರ್ಕಿಕವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಮತ್ತು ಈಗಾಗಲೇ BLO ಆಗಿರಬಹುದು ಮತ್ತು ಅವರಿಗೆ ಸರಿಯಾದಂತಹ ತರಬೇತಿ ಕೂಡ ಇಲ್ಲ. ಜನರಿಗೆ ಸಾಕಷ್ಟು ಗೊಂದಲ ಇರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಪ್ರಕ್ರಿಯೆ ಏನಿದೆ ಇನ್ನೂ 1 ರಿಂದ 3 ತಿಂಗಳವರೆಗೆ ವಿಸ್ತರಣೆ ಮಾಡಿ ಅಂತ ಹೇಳಿ ಅವರು ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಅದೇ ರೀತಿಯಾಗಿ ತರಬೇತಿಯನ್ನು ಕೊಡಬೇಕಾಗುತ್ತೆ. ಈಗಾಗಲೇ ಏನು ಶಾರ್ಟ್ ಪೀರಿಯಡಲ್ಲಿ ಈ ರೀತಿಯಾದಂತಹ ಇದನ್ನು ಸರ್ವೆ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಒಂದು ಸರ್ಕಾರ ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಇಮಿಡಿಯೇಟಾಗಿ ಅವರಿಗೂ ಕೂಡ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಿರೋದಿಲ್ಲ. ಹೀಗಾಗಿ ಅವರಿಗೆ ಸರಿಯಾದಂತಹ ಒಂದು ತರಬೇತಿಯನ್ನು ನೀಡಿದ ಬಳಿಕ ಈ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಇಲ್ಲದಿದ್ದಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಮತದಾರರೇನಿದ್ದಾರೆ ಅವರು ತಮ್ಮ ಮತಪಟ್ಟಿಯಲ್ಲಿ ತಮ್ಮ ಒಂದು ಹಕ್ಕನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಈ ಹಿಂದೆ ಮಾತನಾಡಿದರು. ಈ ಹಿನ್ನೆಲೆಯಲ್ಲಿ
ಇದಕ್ಕೆ ಒಂದು ಟೈಮ್ ಲಿಮಿಟ್ಸನ್ನು ಕೊಡಬೇಕು ಅಂತ ಹೇಳಿ ಅವರೊಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಲಾಗಿರುವಂಥದ್ದು. ಮತ್ತು ಇದಕ್ಕೆ ಪ್ರತಿವಾದಿಯಾಗಿ ಭಾರತೀಯ ಚುನಾವಣೆ ಅಧಿಕಾರಿಗಳು, ರಾಜ್ಯ ಚುನಾವಣೆ ಅಧಿಕಾರಿಗಳನ್ನು ಕೂಡ ಪ್ರತಿವಾದಿಯನ್ನಾಗಿ ಮಾಡಲಾಗಿದೆ. ಮತ್ತು ಈ ಒಂದು ಅರ್ಜಿ ಸಲ್ಲಿಕೆ ಆಗಿದೆ ಅಷ್ಟೇ, ಆದರೆ ಇದರ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ. ಯಾವಾಗ ಇದರ ಹಿಯರಿಂಗ್ ಬರುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ 1ರಿಂದ 3 ತಿಂಗಳವರೆಗೆ ಯಾವುದೇ ರೀತಿಯಾದಂತಹ ಪ್ರಕ್ರಿಯೆ ಮಾಡಬಾರ್ದು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಲಾಗಿದೆ. ಇದರಲ್ಲಿ ಇದನ್ನು ವೆರಿಫಿಕೇಷನನ್ನು ಮಾಡಬೇಕಾಗುತ್ತೆ. ಈಗ ಸಹಜವಾಗಿ ಅದರ ಆಗ್ತಾ ಇದೆಯಾ, ಇವಾಗ ಇಷ್ಟೆಲ್ಲ ಪ್ರಾಬ್ಲಮ್ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆ ಉಲ್ಲೇಖ ಮಾಡಿರುವಂತಹ ಸಮಸ್ಯೆಗಳು ನಿಜಕ್ಕೂ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂತಹ ಒಂದು ವಿಮರ್ಶೆಗಳನ್ನು ಕೂಡ ಈಗಾಗಲೇ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಕೂಡ ಮುಂದಾಗಿದೆ. ಯಾಕಂದರೆ ಈ ಒಂದು ಅರ್ಜಿ ಮುಂದಿನ ದಿನಗಳಲ್ಲಿ ಅಕ್ಸೆಪ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಕ್ಸೆಪ್ಟ್ ಆದಂತಹ ಸಂದರ್ಭದಲ್ಲಿ ಅದರ ಪ್ರತಿವಾದಿಯನ್ನು ಅಂದರೆ ವಾದ ಮಾಡೋದಕ್ಕೆ ಸರ್ಕಾರದ ಪರ ವಕೀಲರು ಕೂಡ ಬರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ಸಿದ್ಧಪಡಿಸಿಕೊಂಡೇ ಬರಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯ ಸರ್ಕಾರ ಕೂಡ ಇದರ ಏನು ಅಡೆತಡೆಗಳೇನಿದೆ ಅದೆಲ್ಲದರ ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡುತ್ತೆ. ಹೀಗಾಗಿ ಸದ್ಯ ಈ ಒಂದು ಕೆಲವೊಂದು ಅಂಶಗಳನ್ನು ಇಟ್ಟುಕೊಂಡು ಸಾಹಿತಿಗಳು ಈ ರೀತಿಯಾದಂತಹ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಇದು ಅಕ್ಸೆಪ್ಟ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ನಿಜವಾಗಿಯೂ ನಿಖರವಾದಂತಹ ಇಂತಹ ಸಮಸ್ಯೆ ಇದ್ದಂತೆ ಆದಂತಹ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ನಡೆಸಿ ಅದನ್ನು ಅಕ್ಸೆಪ್ಟ್ ಮಾಡಿ ನಂತರದ ಮುಂದಿನ ದಿನಗಳಲ್ಲಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ಒಂದು ಕಡೆ ದೆಹಲಿಯಲ್ಲಿ ಆಗ್ತಿರುವಂತಹ ಪ್ರತಿಭಟನೆ, ಸೊ ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆ ಅಂದರೆ 2 ದಿನ ಮುಂದಕ್ಕೆ ಹೋಯಿತು, ಇವತ್ತೇ ಆಗಬೇಕಿತ್ತು, ಫೈನಲ್ ಆಗಬೇಕಿತ್ತು, ಇದೆಲ್ಲ ಆಗ್ತಾ ಇತ್ತು. ಅದರ ನಡುವೆ ಪ್ರತಿಭಟನೆ ಹಿನ್ನೆಲೆ ಅದಕ್ಕೆ ಮುಂದಕ್ಕೆ ಹೋಯಿತು ಅಂತ ಅಲ್ಲಿನ ನಾಯಕರು ಹೇಳ್ತಾ ಇದ್ರು. ಈಗ ಸತೀಶ್ ಜಾರಕಿಹೊಳಿ ಆಪ್ತರ ಪರ ಬ್ಯಾಟ್ ಬಿಟ್ಟಿದ್ದಾರೆ. ಲಿಂಗಾಯತ ಅಸ್ತ್ರವನ್ನೇ ಮುಂದಿಟ್ಟುಕೊಂಡು ಜಾರಕಿಹೊಳಿ ಹೇಳಿರೋದು. ಕೌಜಲಗಿ ಪಟ್ಟಣ ಪರ ಸಚಿವ ಸತೀಶ್ ಲಾಬಿ ನಡೆಸ್ತಾ ಇರೋದು. ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿ ಮಾತುಕತೆಯನ್ನು ಆಡಿದ್ದಾರೆ ಅನ್ನುವಂಥ ಮಾತುಗಳು ಗೊತ್ತಾಗ್ತಾ ಇದೆ. ಇಲ್ಲಿ ಲಿಂಗಾಯತ ಕೋಟಾದಲ್ಲಿ ಪಟ್ಟಣ್ ಮತ್ತು ಕೌಜಲಗಿ, ಸವದಿ, ಹೆಬ್ಬಾಳ್ಕರ್, ಹುಕ್ಕೇರಿ ಮಧ್ಯೆ ಪೈಪೋಟಿ ನಡೀತಾ ಇದೆ. ಸೊ ತಮ್ಮ ಆಪ್ತರ ಪರವಾಗಿ ಬ್ಯಾಟ್ ಬೀಸಿರೋದು ಸತೀಶ್ ಜಾರಕಿಹೊಳಿ. ನಿಮಗೆ ಗೊತ್ತಾ ಇದೆ, ಸಿದ್ದರಾಮಯ್ಯ, DK ಶಿವಕುಮಾರ್, BK ಹರಿಪ್ರಸಾದ್ ದೆಹಲಿ ಕಡೆ ಹೋಗಿರ್ತಾರೆ. ಸೊ 3 ಜನ 3 ರೀತಿಯಲ್ಲಿ ಅನ್ನೋ ಲೆಕ್ಕಾಚಾರಗಳು, ಅವ್ರವ್ರ ಆಪ್ತರಿಗೆ ಮಣೆ ಹಾಕ್ತಾರಾ ಅಥವಾ ವರ್ಚಸ್ಸಿರೋರಿಗೆ ಮಣೆ ಹಾಕ್ತಾರ ಅನ್ನೋ ಲೆಕ್ಕಾಚಾರ ನಡೀತಿರ್ಬೇಕಾದ್ರೆ ತಮ್ಮ ಆಪ್ತರ ಪರ ಸತೀಶ್ ಕೂಡ ಇಲ್ಲಿ ಲಾಬಿ ನಡೆಸ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೈಲಾರಿ, ಈಗ ನೋಡಿ, ಒಂದು ವರ್ಚಸ್ಸಿನ ಆಧಾರದ ಮೇಲ ಅಥವಾ ಆಪ್ತರಿಗೆ ಮಣೆ ಹಾಕೋದಾ, ಹೀಗೆ ನೋಡ್ತಾ ಇರುವಾಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಆಪ್ತರ ಪರ ಲಾಬಿ ನಡೆಸ್ತಾ ಇರೋದು. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಆಕ್ಚುಲಿ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಖಂಡಿತ ದಿವಿತ್, ಸಚಿವ ಸ್ಥಾನಕ್ಕಾಗಿ ಬೆಳಗಾವಿ ನಾಯಕರ ಏನು ಅಂತಿಮ ಹಂತದ ಕಸರತ್ತು ಕೂಡ ಆರಂಭ ಆಗಿರುವಂತದ್ದು. ಇಲ್ಲಿ ಆಪ್ತರ ಅನ್ನೋಕ್ಕಿಂತ ಬೆಳಗಾವಿ ಹಿಡಿತವನ್ನ ಯಾರು ಏನು ಪ್ರಬಲವಾಗಿ ಅದನ್ನ ಸಾಧಿಸ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿತ್ತು. ಕಳೆದ ಹಲವಾರು ದಿನಗಳಿಂದ ಕೂಡ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಆಪ್ತರ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಅಶೋಕ್ ಪಟ್ಟಣ್ ಇರ್ಬೋದು, ಜೊತೆಗೆ ಮಹಾಂತೇಶ್ ಕೌಜಲಗಿ ಬೈಲಹೊಂಗಲ ಶಾಸಕರಾಗಿರುವಂತಹ ಅವರು ಕೂಡ ಹಿರಿಯ ಶಾಸಕರಾಗಿದ್ದು ಅವರ ವಿರುದ್ಧ ಸದ್ಯ ಬ್ಯಾಟ್ ಅನ್ನ ಬೀಸ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅವರು ತಮ್ಮ ಹಿಡಿತವನ್ನ ಸಾಧಿಸಬೇಕು, ಜೊತೆಗೆ ಅವ್ರದ್ದು ಕೂಡ ಸಾಕಷ್ಟು ಪ್ರಭಾವ ಇರುವಂತದ್ದು. ಹಾಗಾಗಿ ಒಂದು ವೇಳೆ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಲಿ ಅಥವಾ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದೆ ಆದ್ರೆ ಇಲ್ಲಿ ನಮ್ಮ ಪ್ರಭಾವ ಕಡಿಮೆ ಆಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಏಕಾಏಕಿ ಸತೀಶ್ ಜಾರಕಿಹೊಳಿ ಅವರ ತಮ್ಮ ವರಸೆಯನ್ನ ಬದಲಾಯಿಸಿ ಅಶೋಕ್ ಪಟ್ಟಣ್ ಅವರ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇರುವಂತದ್ದು. ಪ್ರಮುಖವಾಗಿ ಲಿಂಗಾಯತ ಕೋಟಾದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳಿದ್ದಾರೆ. ಹಾಗಾಗಿ ಇಲ್ಲಿ ಇಬ್ರು ಕೂಡ ಅಂದ್ರೆ ಮಹಂತೇಶ್ ಕೌಜಲಗಿ ಇರ್ಬೋದು, ಅಶೋಕ್ ಪಟ್ಟಣ ಹಿರಿಯ ಶಾಸಕರು ಕೂಡ ಇರುವಂತದ್ದು. ಹಾಗಾಗಿ ಅವರ ಪರವಾಗಿ ಹಿರಿಯರಿದ್ದಾರೆ, ಜೊತೆಗೆ ಸಾಕಷ್ಟು ಬಾರಿ ಶಾಸಕರಾಗಿದ್ದಾರೆ. ಹಾಗಾಗಿ ಅವರಿಗೆ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡವನ್ನ ಕೂಡ ಇಲ್ಲಿ ಹೇರ್ತಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲಾ ಹಿಡಿತಕ್ಕಾಗಿ ಏನು ಸಚಿವ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಗಾದಿಯನ್ನ ಕೂಡ ಒಲ್ಲೆ ಎಂದಿದ್ರು. ಹಾಗಾಗಿ ಬೆಳಗಾವಿ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನ ಮುಂದುವರಿಸಬೇಕು ಅನ್ನೋ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾದಂತಹ ವರಸೆಯನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಇರುವಂತದ್ದು. ಹಾಗಾಗಿ ಈಗಾಗಲೇ AICC ಅಧ್ಯಕ್ಷ ಆಗಿರುವಂತಹ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಭೇಟಿಯಾಗಿ ಸ್ವತಃ ಅಖಾಡಕ್ಕೆ ಇಳಿದಿರುವಂತದ್ದು. ಆ ಮೂಲಕ ಬೆಳಗಾವಿ ಹಿಡಿತವನ್ನ ತಮ್ಮ ಕೈಯಲ್ಲಿ ಇಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಕೂಡ ಮಾಡ್ತಿರುವಂತದ್ದು. ಈ ಹಿಂದೆ ಆಪ್ತರಷ್ಟೇ ಶಾಸಕರಷ್ಟೇ ಹೋಗಿ ಅಲ್ಲಿ ದೆಹಲಿಯಲ್ಲಿ ಲಾಬಿಯನ್ನ ಮಾಡಿದ್ರು. ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ
ಹೋಗಿ ತಮ್ಮ ಆಪ್ತರ ಪರವಾಗಿ ಲಾಬಿಯನ್ನ ಮಾಡ್ತಿದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿರುವಂತದ್ದು. ಜೊತೆಗೆ ಮಹಿಳಾ ನಾಯಕತ್ವ ಅವಶ್ಯಕತೆ ಇದೆ ರಾಜ್ಯದಲ್ಲಿ, ಹಾಗಾಗಿ ನಮಗೆ ಕೊಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಲಕ್ಷ್ಮಣ್ ಸವದಿ ಅವರು ನನಗೆ ಮಾತು ಕೊಟ್ಟಿದ್ದೀರಿ, ಆ ಒಂದು ಮಾತನ್ನ ಉಳಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ DK ಅವರ ಮೇಲೆ ಒತ್ತಡವನ್ನ ಹೇರಲಾಗ್ತಿರುವಂತದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅನುಮತಿಯನ್ನ ಕಡ್ಡಾಯವಾಗಿ ತಗೊಳ್ಳೇಬೇಕು ಅಂತ, ಅದಿಲ್ಲದಿದ್ರೆ ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅಲ್ಲಿನ ಪೊಲೀಸ್ ಆಯುಕ್ತರಾದಂಥ ಭೂಷಣ್ ಬೊರಸೆ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಡಿಯೋ ಮಾಡಿ ಭೂಷಣ್ ಬೊರಸೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿ ಕಮಿಷನರ್ ಈ ಥರ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಕೆಲವು ಸಂಘಟನೆಗಳು ದಿಢೀರಂತ ಪ್ರತಿಭಟನೆಗೆ ಕರೆ ಕೊಟ್ಟು ಹಾವಳಿ ಎಬ್ಬಿಸ್ತಾರೆ, ಹಾಗಾಗಿ ಅದಕ್ಕೆ ಪೊಲೀಸ್ ಅನುಮತಿ ಅಗತ್ಯ ಅಂತ ಕಠಿಣ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬೆಳಗಾವಿ ಪೊಲೀಸ್ ಆಯುಕ್ತರು. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಸುಮಾರು ವ್ಯಕ್ತಿಗಳು, ಸುಮಾರು ಸಂಘಟನೆಗಳು ಸೋಷಲ್ ಮೀಡಿಯಾದಲ್ಲಿ ಯಾವುದೇ ಪ್ರತಿಭಟನೆ ಅಥವಾ ರ್ಯಾಲಿಗೆ ಕರೆ ನೀಡ್ತಾ ಇದ್ದಾರೆ. ಆದರೆ ಕೆಲವು ಅದರಲ್ಲಿ ಪೊಲೀಸ್ ಪರ್ಮಿಷನ್ ಮುಂಚಿತವಾಗಿ ತಗೋತಾ ಇಲ್ಲ. ನೀವು ಯಾವುದೇ ಪ್ರತಿಭಟನೆ ಅಥವಾ ರ್ಯಾಲಿ ಮಾಡಿದರೆ ಅದರಿಂದ ಲೋಕಲ್ ಸಂಚಾರ ವ್ಯವಸ್ಥೆಗೆ ಧಕ್ಕೆ ಉಂಟಾಗಬಹುದು ಅಥವಾ ಕೆಲವು ವಿಚಾರಗಳಲ್ಲಿ ಲಾ ಆ್ಯಂಡ್ ಆರ್ಡರ್ಗೆ ಕೂಡ ಧಕ್ಕೆ ಉಂಟಾಗಬಹುದು. ಆದ್ದರಿಂದ ರ್ಯಾಲಿ ಮಾಡೋಕ್ಕಿಂತ ಮುಂಚೆ ಮತ್ತು ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕಿಂತ ಮುಂಚೆ ಪರ್ಮಿಷನ್ ತಗೋದು ಕಡ್ಡಾಯ. ಪರ್ಮಿಷನ್ ತಗೊಳ್ಳದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ನಿಮಗೆ ಕಾನೂನಿ ನೋಟಿಸ್ ಜಾರಿ ಮಾಡಲಾಗೋದು ಮತ್ತು ನಿಮ್ಮ ಕರೆಗೆ ಕೇಳಿಕೊಂಡು ಯಾರು ಅಲ್ಲಿ ಬಂದರೆ ಮತ್ತು ಅಲ್ಲಿ ಏನಾದರೂ ಅನಾಹುತ ಆದರೆ ನೀವು ಅದಕ್ಕೆ ನೇರವಾಗಿ ಹೊಣೆಗಾರರಾಗ್ತೀರಿ. ಬೆಳಗಾವಿನಲ್ಲಿ ಸುಗಮ ಸಂಚಾರ ಮಾಡಲು ಮತ್ತು ಒಳ್ಳೆಯ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಲು ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಿ. ಧನ್ಯವಾದ. ನೋಡಿ, ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋರೇ ಇಲ್ಲ. ನಮ್ಮ ಶಿಕ್ಷಣದ ವ್ಯವಸ್ಥೆ ಇದನ್ನ ಯಾರು ಪಾಯಿಂಟ್ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಜೀವಭಯದಲ್ಲೇ ಕುತ್ಕೊಂಡು ಇವತ್ತು ಮಕ್ಕಳು ಪಾಠ ಕೇಳುವಂಥದ್ದು ಸ್ಥಿತಿ. ನಾವು ಮಾತಾಡ್ತೀವಿ ಇದ್ರ ಬಗ್ಗೆ. ನೀಟ್ ಎಕ್ಸಾಮ್ ಮುಂದಾಯ್ತು, ಇನ್ನು ಬುಡದಲ್ಲಿ 1ನೇ ಕ್ಲಾಸ್ ಪರಿಸ್ಥಿತಿ. 75 ವರ್ಷ ಹಳೆ ಶಾಲೆಯನ್ನ ಮರ್ತು ಬಿಟ್ರಾ? ನೋಡಿ, ಅದನ್ನ ಅಭಿವೃದ್ಧಿ ಮಾಡೋದಿಲ್ವಾ? ಒಡೆದ ಹಂಚು, ತೊಯ್ದ ಗೋಡೆ, ಬೀಳುವ ಹಂತದ ಇರುವಂತ ಕಂಬಗಳು, ಅವ್ಯವಸ್ಥೆಯ ಆಗರವಾಗಿದೆ ಹಾವೇರಿಯ ನೆಲಗಲ್ನ ಸರ್ಕಾರಿ ಶಾಲೆ. ನೆಲಗಲ್ನ ಸರ್ಕಾರಿ ಶಾಲೆಯಲ್ಲಿ ಒಬ್ರಿಬ್ರಲ್ಲ 200 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರೋದು. ಶಿಥಿಲಾವಸ್ಥೆ ಕಟ್ಟಡ, ಕುಡಿಯೋಕ್ಕೆ ನೀರಿಲ್ಲ, ಶೌಚಾಲಯಕ್ಕೆ ಬಾಗಿಲುಗಳೇ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಪತ್ರ ಬರೆದ್ರು. ಆ ಪತ್ರಗಳು ಯಾರೋ ಚುರುಮುರಿ ವ್ಯಾಪಾರಿ ಕೈಲಿ ಸಿಕ್ಕಿವೆಯೋ ಏನೋ, ಕಡಲೆಪುರಿ ಮಾರೋರಿಗೆ ಸಿಕ್ಕಿದೆಯೋ ಏನೋ. ಅಧಿಕಾರಿಗಳ ವಿರುದ್ಧ ಪೋಷಕರು ತೀವ್ರತರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ನೋಡಿ, ಇದು ನಮ್ಮ ಸರ್ಕಾರಿ ಶಾಲೆಯ ಪರಿಸ್ಥಿತಿ. 200 ಮಕ್ಕಳು ಓದ್ತಾ ಇರುವಂಥ ಸರ್ಕಾರಿ ಶಾಲೆಯ ದುಸ್ಥಿತಿ ನೋಡ್ರಿ. ಅಲ್ಲಿ ಹಂಚುಗಳು ಒಡೆದೋಗಿದೆ, ಗೋಡೆಗಳು ಶಿಥಿಲಾವಸ್ಥೆ, ಯಾವಾಗ ಬೇಕಾದರೂ ಬೀಳ್ಬೋದು. ನಾಳೆ ದಿನ ಸಡನ್ನಾಗಿ ಮಕ್ಕಳು ಪಾಠ ಕೇಳ್ತಿರುವಾಗ, ಶಿಕ್ಷಕರು ಪಾಠ ಮಾಡ್ತಿರುವಾಗ ಏನಾರು ದುಬುದುಬು ಅಂತ ಕೆಳಗೆ ಬಿದ್ದಾಗ ಎಲ್ಲರೂ ಲಬಲಬ ಅಂತ ಬಾಯಿ ಪಡ್ಕೊಳ್ಳುವಂಥ ಪರಿಸ್ಥಿತಿ ಅವಾಗ ಬರುತ್ತೆ. ಅಲ್ಲಿವರೆಗೂ ಕಿಂಚಿತ್ತು ಕಿಮ್ಮತ್ತಿಲ್ಲ. ನೋಡಿ ಅಲ್ಲಿ ನೋಡಿ, ಆ ಗೋಡೆ ಪರಿಸ್ಥಿತಿ ನೋಡಿ ಹೇಗಿದೆ ನೋಡಿ ಅಲ್ಲಿ ದೃಶ್ಯಾವಳಿಗಳನ್ನು. ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ. ಯಾರು ಪ್ರಶ್ನೆ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ? ಯಾರು ಹೋಗಿ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ನಿಂತ್ಕೊಂಡಿದ್ದೀರಿ? ನಾವೇ ಅಲ್ವಾ ಇದನ್ನು ತೋರಿಸ್ತಾ ಇರೋದು? ಮಾಧ್ಯಮದವರೇ ಅಲ್ವಾ ಇದನ್ನೆಲ್ಲ ಹೇಳ್ತಾ ಇರೋದು? ರಿಯಾಲಿಟಿ ಚೆಕ್ ಅಲ್ಲಿ ಏನಾಗಿದೆ ಅನ್ನೋದನ್ನು ನಾವೇ ಅಲ್ವಾ ತೋರಿಸ್ತಾ ಇರೋದು? ಶೌಚಾಲಯಗಳಿಗೆ ಬಾಗಿಲಿಲ್ವಂತೆ, ಹೆಣ್ಣು ಮಕ್ಕಳು ಇರ್ತಾರೆ ನೋಡಿ. ಅಯ್ಯೋಯ್ಯೋ, ಚಿಕ್ಕ ಮಕ್ಕಳು ಅಂಥ ಸ್ಥಳದಲ್ಲಿ ಕೂತು ಪಾಠ ಕೇಳುವಂಥ ಪರಿಸ್ಥಿತಿ, ದುಸ್ಥಿತಿ ಎದುರಾಯ್ತಾ? ಆಗಲ್ಲ ರೀ. ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇರುವಂಥ ಬಡವರಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಬದುಕಕ್ಕಾಗಲ್ಲ, ಓದ್ಸಕ್ಕಾಗಲ್ಲ. ಒಂದು ಪ್ರತ್ಯಕ್ಷ ವರದಿ ಇದೆ ನೋಡೋಣ. ರಾಜ್ಯ ಸರ್ಕಾರ ಎಷ್ಟು ಬಡವಾಗಿದೆ ಅಂತಂದರೆ ಶಾಲೆಗಳ ಏನೋ ಒಂದು ರೀತಿಯಲ್ಲಿ ಶಾಲೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳ್ಬೋದು. ಕೇವಲ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಸರ್ಕಾರ ಅಧಿಕಾರಕ್ಕೆ ಬಂತು. ಈಗ ಗ್ಯಾರಂಟಿ ಯೋಜನೆ ಕೂಡ ಕೆಲವೊಂದಿಷ್ಟು ಕಡತಗಳನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಕಡತ ಮಾಡಿದ್ರು ಅದನ್ನು ಶಾಲೆಗಳಿಗಾದರೂ ಹಾಕಿ ಅಂತಂದರೆ ಆ ಶಾಲೆಗಳನ್ನು ಅನಾಥ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ 1951ರಲ್ಲಿ ನಿರ್ಮಾಣವಾದ ಶಾಲೆ ಇದು. 75 ವರ್ಷಗಳ ಇತಿಹಾಸ ಇರುವಂಥ ಶಾಲೆ. ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ನೆಲೋಗಲ್ ಗ್ರಾಮದಲ್ಲಿರ್ತಕ್ಕಂಥ ಈ ಶಾಲೆ ಏನಿದೆ ಸರಿಸುಮಾರು 75 ವರ್ಷಗಳನ್ನು ಪೂರೈಸಿದೆ. ಈ ಶಾಲೆ ಇದೀಗ ವಯಸ್ಸಾಗಿದೆ. ಒಂದು ರೀತಿಯಲ್ಲಿ ಶಾಲೆಗೆ
ಶಾಲೆಗೆ ಯಾವುದೇ ರೀತಿಯ ಕಾಯಕಲ್ಪ ಇಲ್ಲ. ಯಾವುದೇ ಸಂದರ್ಭದಲ್ಲಾದರೂ ಶಾಲೆಯ ಗೋಡೆ ಬೀಳ್ಬೋದು, ಹಂಚುಗಳು ಬೀಳ್ಬೋದು, ಅಥವಾ ಮಕ್ಕಳಿಗೆ ಏನಾದರೂ ಅಪಾಯ ಕೂಡ ಆಗುವಂಥ ಸಂದರ್ಭ ಇದೆ. ಸದ್ಯ ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಒಂದು ಕಂಬ ಇದೆ, ಇದು ಮೇನ್ ಪಿಲ್ಲರ್ ಇದು. ಈ ಕಂಬ ಅಂದರೆ ಇದನ್ನು ಹಿಡಿದಿರುವಂಥ ಗಟ್ಟಿಯಾಗಿ ಹಿಡಿದಿರುವಂಥ ಕಂಬ ಇದು. ಆ ಕಂಬ ಸಂಪೂರ್ಣವಾಗಿ ಕೆಳಮಟ್ಟದಲ್ಲೇ ಕೊಳಿತು ಹೋಗಿದೆ. ಅದನ್ನು ಯಾರು ನೋಡಬೇಕು? SDMC ಅಧ್ಯಕ್ಷರ ಅಥವಾ ಶಾಲೆಯ ಮುಖ್ಯೋಪಾಧ್ಯಾಯರ? ಸರ್ಕಾರ ಕಣ್ತೆರೆದು ಈ ಒಂದು ಕಾರ್ಯಕ್ರಮಕ್ಕೆ ಮುಂದಾಗಬೇಕು. ಇದಾವ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಮುಂದಿಲ್ಲ. ಕೇವಲ ಸರ್ಕಾರ ಕುರ್ಚಿಗಾಗಿ ಅಥವಾ ಅವರ ವೈಯಕ್ತಿಕ ಹಿತಾಸಕ್ತಿಗಾಗಿ ಕೇವಲ ಜೀವನ ನಡೆಸಲಿಕ್ಕೆ ಮುಂದಾಗ್ತಾ ಇದೆ. ಹಂಚುಗಳೆಲ್ಲ ಒಡೆದೋಗಿದೆ, ಶಾಲೆಯ ಹಂಚುಗಳೆಲ್ಲ ಒಡೆದೋಗಿದೆ. ಯಾವುದೇ ಸಂದರ್ಭದಲ್ಲಾದರೂ ಯಾರ ಮೇಲೆ, ಮಕ್ಕಳ ಮೇಲಾಗಿರ್ಬೋದು ಅಥವಾ ಶಿಕ್ಷಕರ ಮೇಲಾಗ್ಬೋದು, ಬೀಳುವಂಥ ಸಂದರ್ಭ ಇರುವಂಥ ಹಂಚುಗಳು ಕಣ್ಣಿಗೆ ಕಾಣ್ತಾ ಇದ್ದಾವೆ. ನನಗೂ ಕೂಡ ಭಯ ಆಗ್ತಾ ಇದೆ ಓಡಾಡಲಿಕ್ಕೆ, ಯಾಕಂದರೆ ನನ್ನ ಮೇಲೆ ಬಿದ್ದುಬಿಟ್ರೇನೋ ಅನ್ನೋ ಭಯ ಕೂಡ ಆಗ್ತಾ ಇದೆ. ಇಲ್ಲಿರುವಂಥ ಸ್ಥಳೀಯರೆಲ್ಲರೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದಾರಂತೆ. ಅಂದರೆ ಒಂದು ಕಡೆಗೆ ಇಲ್ಲಿಯ ಪ್ರಾಂಶುಪಾಲರು ಕೂಡ ಲೆಟ್ರ್ ಬರೆದಿದ್ದಾರೆ. ಇನ್ನೊಂದು ಕೋಣೆ ಇದೆ, ಆ ಕೋಣೆ ತೋರಿಸಿ ವ್ಯವಸ್ಥೆ ಮಾಡ್ತೀನಿ ನಿಮಗಲ್ಲಿ. ಅದು ಹೇಗಿದೆ ಅಂತಂದರೆ, ಒಂದು ಕಡೆಗೆ ಆ ಶಾಲೆಯಲ್ಲಿ ಕಲಿತಿರೋ ಮಕ್ಕಳೇನಿದ್ದಾರೆ ಅವರ ಜೀವವನ್ನು ಕೈಲಿಡ್ಕೊಂಡು ಬದುಕುವಂಥ ಪರಿಸ್ಥಿತಿಲಿದೆ ಸದ್ಯಕ್ಕೆ. ಶಂಕರ್ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಇರುವಂಥ ಮಕ್ಕಳೇನಿದ್ದಾರೆ ಇಲ್ಲೂ ಕೂಡ ಅಂದರೆ ಸರಿಸುಮಾರು 200ಕ್ಕೂ ಅಧಿಕ ಮಕ್ಕಳು ಓದ್ತಾ ಇದ್ದಾರೆ. ಇವತ್ತು ಶಾಲೆಗೆ ಒಂದಿಷ್ಟು ಜನ ಕಡಿಮೆ ಬಂದಿದ್ದಾರೆ, ಮಳೆ ಇರೋದ್ರಿಂದ ಹಾವೇರಿ ನಗರದಲ್ಲಿ ಕಡಿಮೆ ಜನ ಬಂದಿದ್ದಾರೆ. ಇದು 5ನೇ ತರಗತಿ ಓದುವಂಥ ಶಾಲಾ ವಿದ್ಯಾರ್ಥಿಗಳು ಅಂತ ಒಂದು ಶಾಲೆ ಇದು. ಈ ಶಾಲೆಯಲ್ಲಿ ಓದ್ತಿರೋ ವಿದ್ಯಾರ್ಥಿಗಳು ಸದ್ಯಕ್ಕೆ ಪ್ರಾಣ ಭಯದಲ್ಲೇ ಓದುವಂಥ ಕೆಲಸ ಆಗ್ತಾ ಇದೆ. ಕಾರಣ ಏನಂದರೆ, ಶಂಕರಲ್ಲಿ ತೋರಿಸಿ, ಇಲ್ಲಿ ನೋಡಿ, ಇದು ನೋಡ್ತಿರ್ಬೋದು, ಒಂದು ತೆಳ್ಳದಾದ ಕಂಬವನ್ನು ಹಾಕಿದ್ದಾರೆ, ಅದು ಕೂಡ ಬೆಂಡಾಗಿ ಹೋಗಿದೆ. 4 ಕೋಟೆಗಳು ಪ್ರಮುಖವಾಗಿ 2 ಕೋಟೆಗಳು ಇದ್ದರೂ ಕೂಡ ಅವುಗಳನ್ನು ಹಂಚನ್ನೇ ಸರಿ ಮಾಡುವ ಕೆಲಸ ಮಾಡಿದ್ದಾರೆ. ಇಲ್ಲಿ ತಗಡನ್ನು ಹಾಕಿದ್ದಾರೆ. ಕಣ್ಣರಿಸುವ ತಂತ್ರ ಇದು, ಅಧಿಕಾರಿಗಳ ಕಣ್ಣರಿಸುವ ತಂತ್ರ. ಆ ಕಂಬ ಕೂಡ ಏನು ದಪ್ಪದಲ್ಲ, ಅದು ಮಕ್ಕಳ ಮೇಲೆ ಯಾವ ಕ್ಷಣದಲ್ಲಾದರೂ ಬೀಳ್ಬೋದು. ಅಂತಹ ಕಂಬ, ಇಂತಹ ಶಾಲೆ, ಮಕ್ಕಳು ಪ್ರಾಣವನ್ನು ಕೈಲಿಟ್ಕೊಂಡು ಬದುಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಸ್ಥಳೀಯರಾಗಿರ್ಬೋದು ಅಥವಾ SDMC ಅಧ್ಯಕ್ಷರಾಗಿರ್ಬೋದು, ಶಾಲೆಯ ಮುಖ್ಯೋಪಾಧ್ಯಾಯರು ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ. ಆ ಮನವಿ ಮಾಡಿದ್ರು ಕೂಡ ಆ ಮನವಿಗೆ ಯಾರು ಕೂಡ ಸ್ಪಂದನೆ ಮಾಡ್ತಿಲ್ಲ. ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡಿ. ಸರ್, ಏನಾದರೂ ಈ ರೀತಿಯಾಗಿ ನಿಮ್ಮ ಮಕ್ಕಳೇ ಇಲ್ಲಿ ಓದ್ತಾ ಇದ್ದಾರೆ, ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಈಗ ಸರ್, ತುಂಬ ಒಂದು ಭಯದ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದರೆ ಈಗ ಮಳೆ ಬರ್ತಕ್ಕಂಥ ಒಂದು ಸ್ಥಿತಿ, ಈ ಸ್ಥಿತಿಯಲ್ಲಿ ಇಂಥ ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ಈ ಮೇಲ್ಛಾವಣಿ ನೋಡ್ಲಿಕ್ಕಾಗಿ ಏನಪ್ಪ ಅಂದ್ರೆ, ಯಾವ ಸಂದರ್ಭದಾಗ ಮಕ್ಕಳ ತಲೆ ಮೇಲೆ ಅಥವಾ ಶಿಕ್ಷಕರ ತಲೆ ಮೇಲೆ ಬೀಳ್ತವೆ ಅಂತಕ್ಕಂಥ ಒಂದು ಹೆದರಿಕೆಯಲ್ಲಿ ಎಲ್ಲ ಹುಡುಗರು ಓದ್ತಾ ಇದ್ದಾರೆ. ಈ ಪರಿಸ್ಥಿತಿ ನೋಡಲಿಕ್ಕೆ ಭಾಳ ಖೇದ ಅನ್ನಿಸ್ತಾ ಇದೆ. ಯಾಕೆಂದರೆ ಇಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದವೆ. ಅಂಥದ್ರಲ್ಲಿ ಸಹಿತ 150ರಿಂದ 200 ವಿದ್ಯಾರ್ಥಿಗಳು ಇಲ್ಲಿ ಓದ್ತಿದ್ರು ಸಹಿತ ಈ ವರ್ಷದಿಂದ LKG ಮತ್ತು UKGಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಆ ಮಕ್ಕಳಿಗೆ ಓದಲಿಕ್ಕೆ ಒಳ್ಳೆಯ ಕೊಠಡಿ ಐತೆ ಇಲ್ಲ ಅಂತಕ್ಕಂಥ ಪರಿಜ್ಞಾನವನ್ನು ಹೊಂದ್ಯಾರೋ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಈ ಶಾಲೆಯ ಒಂದು ಕಾಯಕಲ್ಪಕ್ಕೆ ಮುಂದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. SDMC ಅಧ್ಯಕ್ಷರಾದ ಮಾತಾಡ್ಸೋ ಪ್ರಯತ್ನ ಮಾಡಿ. ಸರ್, ಈಗ ನಿಮ್ಮ ತಂದೆ ತಾಯಿಯವರು ಓದಿರೋಂಥ ಶಾಲೆ ಇದು, ಹೌದಾ? 51 75 ವರ್ಷಗಳ ಹಿಂದೆ ನಿರ್ಮಾಣವಾದಂಥ ಶಾಲೆ ಇದೆ. ಈಗ ಈ ರೀತಿಯಾಗಿ ಇದು ಪೂರಾ ಸಂಪೂರ್ಣವಾಗಿ ಹಾಳಾಗಿದೆ. ಏನು ಹೇಳ್ತೀರಿ ಬಗ್ಗೆ? ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಏನು ಅಂತ? ಸರ್ಕಾರ ಗಮನ ಹರಿಸ್ಬೇಕ್ರಿ ಮಕ್ಕಳ ಬಗ್ಗೆ. ಈಗ ಏನು ಕೆಂತರಾಗಿ ಇವು ಡ್ಯಾಮೇಜ್ ಆದ ಹಂಚು ರೀಪಿರಾಪ್ಟರ್ ಕೊಳತು ಮಕ್ಕಳ ಮೇಲೆ ಬಿದ್ದು ಸತ್ತು ಅಂದ್ರೆ ಮಕ್ಕಳ ಪಾಲಕರು ಬಂದು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ, ಹೆಡ್ ಮಾಸ್ಟರ್ನ, ಅಧ್ಯಕ್ಷರನ್ನ, ಸದಸ್ಯರನ್ನ. ಅದಕ್ಕೆ ಸರ್ಕಾರ ಇದಕ್ಕೆ ಕೂಡಲೇ ಸ್ಪಂದಿಸಿ ಇದನ್ನು ಅಭಿವೃದ್ಧಿ ಬಗ್ಗೆ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕಂತ ನನ್ನ ಅಭಿಪ್ರಾಯ. ಸುಮಾರು ಅರ್ಜಿ ಬರೆದು ಒಂದು ತೆಕ್ಕೆ ಅದು, ಅದಕ್ಕೆ ಯಾವ ಶಾಸಕರು ಸ್ಪಂದಿಸಲಿಲ್ಲ, ಜಿಲ್ಲಾ ಪಂಚಾಯತಿಯರು ಸ್ಪಂದಿಸಲಿಲ್ಲ, ಗ್ರಾಮ ಪಂಚಾಯತಿ ಹತ್ರ ಹೋದ್ರಿ ಅಷ್ಟು ದುಡ್ಡು ಇಲ್ರಿ ನಿಮ್ಮ ಶಾಲೆ ಸುಧಾರ್ಸಕ್ಕೆ ನಮ್ಮ ಹತ್ರ. ಚಿಲ್ಲರ್ ಬಲ್ಲರ್ ಕೆಲಸ ಅಷ್ಟ, ಸ್ವಚ್ಛ ಮಾಡವು, ಗಟರ ಸ್ವಚ್ಛ ಮಾಡವು, ಈಟ ಆಟ. ದೊಡ್ಡ ಸುಧಾರಣೆ ಆದ್ರೆ ಶಾಸಕರ ಹತ್ರ ಹೋಗ್ರಿ ಅಂದು ಅವ್ರಿಗೆ ಮನವಿ ಪತ್ರ ಕೊಟ್ವಿ. ದುಡ್ಡಲ್ರಿ ತಡ್ಕರ್ರಿ ಅಂತಾರೆ. ಏನು ಮಾಡ್ಬೇಕು ಹೇಳ್ರಿ? ನೋಡಿ, ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಶಾಸಕರು, ಪ್ರಮುಖವಾಗಿ ಅಧಿಕಾರಿಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತಿ, ಜಿಲ್ಲಾ ಮಟ್ಟದಲ್ಲಿ ಏನೇನೆಲ್ಲ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಇವರು ಒಂದು ರೀತಿಯಲ್ಲಿ ಗಂಟು ಮೂಟೆ ಕಟ್ಟಿಕೊಡುವಷ್ಟು ಪತ್ರಗಳನ್ನು ಬರೆದಿದ್ದಾರಂತೆ, ಮನವಿ ಮಾಡಿದಾರಂತೆ. ಆದರೂ ಕೂಡ ಈ ಶಾಲೆಯ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿ ಉಳಿದಿದೆ. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಗ್ರಾಮೀಣ ಮಟ್ಟದ ಶಾಲೆಗಳಿಗೆ ಕಾಯಕಲ್ಪ ನೀಡುವಲ್ಲಿ ಮುಂದಾಗಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.